ಮಂಡಲ 48 ದಿನಗಳ ಕಾಲ ಮಂಡಲ ಧ್ಯಾನ ಮಹಾಯಜ್ಞ ನಡೀತಾ ಇದೆ. ಇದು ಸಾಮಾನ್ಯವಾದ ಧ್ಯಾನ ಕಾರ್ಯಕ್ರಮ ಅಲ್ಲ. ಇದು ಸತ್ಯ ಮಾರ್ಗ, ನಿರ್ವಾಣ ಮಾರ್ಗ. ಮನುಷ್ಯನನ್ನ ಎಷ್ಟೋ ಸಾವಿರ ನೂರಾರು ಜನ್ಮಗಳಿಂದ ಕಾಡ್ತಾ ಇರುವಂತಹ ಕರ್ಮದಿಂದ, ಕರ್ಮ ಬಂಧನದಿಂದ ಪರಿಹರಿಸಿ ಇದೇ ಜನ್ಮವನ್ನ ಕೊನೆಯ ಜನ್ಮವನ್ನಾಗಿಸಿ ಈ ಜನ್ಮದಲ್ಲಿಯೇ ಪ್ರತಿಯೊಬ್ಬರೂ ಕೂಡ ಮೋಕ್ಷವನ್ನ ಸಾಧಿಸುವಂತಾಗಬೇಕು. ಇಹಲೋಕದಲ್ಲೂ ಪರಲೋಕದಲ್ಲೂ ಆನಂದದಿಂದ ಎಲ್ಲರೂ ಜೀವಿಸುವಂತಾಗಬೇಕು. ಮತ್ತೆ ಮನುಷ್ಯನಲ್ಲಿ ಇರುವಂತಹ ಒಂದು ದೊಡ್ಡ ಸಮಸ್ಯೆ ಏನಂದ್ರೆ ದುಃಖ. ಆ ದುಃಖವನ್ನ ಶಾಶ್ವತವಾಗಿ ನಿವಾರಣೆಯನ್ನು ಮಾಡಿ ದುಃಖ ನಿವಾರಣೆಯ ಮಾರ್ಗವನ್ನ ನಾವು ಆಶ್ರಯಿಸಿ ಆ ಆನಂದವನ್ನ ಇಹಲೋಕದಲ್ಲೂ ಪರಲೋಕದಲ್ಲೂ ಸಂಪಾದನೆ ಮಾಡುವ ಒಂದು ಉದ್ದೇಶವೇ ಈ ಧ್ಯಾನ ಮಂಡಲ ಧ್ಯಾನ ಮಹಾಯಜ್ಞದ ಒಂದು ಪ್ರಯತ್ನ. ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ, ಯಾರಲ್ಲಿ ಶ್ರದ್ಧೆ ಇದೆ ನಮ್ಮ ತರಗತಿಯಲ್ಲಿ ಜಾಯಿನ್ ಆಗಿ. ಯಾರಲ್ಲಿ ಶ್ರದ್ಧೆ ಇದೆ ಅವರಿಗೆ ಖಂಡಿತ ಇದೇ ಜನ್ಮವೇ ಕೊನೆಯ ಜನ್ಮವಾಗ್ತದೆ. ಇದೇ ಜನ್ಮವೇ ಕೊನೆಯ ಜನ್ಮವಾಗ್ತದೆ. ಖಂಡಿತ ಅವರು ಮೋಕ್ಷವನ್ನ ಸಂಪಾದನೆಯನ್ನು ಮಾಡೇ ಮಾಡ್ತಾರೆ. ಇನ್ನೊಂದು ಜನ್ಮವನ್ನು ಅವರು ಬರುವ ಅವಶ್ಯಕತೆ ಇರುವುದಿಲ್ಲ. ಇದಕ್ಕೆ ಬೇಕಾಗಿರುವುದು ಏನು ಅಂದ್ರೆ ಶ್ರದ್ಧೆ. ಶ್ರದ್ಧೆ ಇದ್ದರೆ ಖಂಡಿತವಾಗಲು ಇದೇ ಜನ್ಮದಲ್ಲೇ ಎಂತಹ ಚಾಲೆಂಜ್ಗಳು ಇದ್ದರು, ಎಷ್ಟೇ ಸಮಸ್ಯೆಗಳಿದ್ದರು, ಎಷ್ಟೇ ದುಃಖ ಇದ್ದರು, ಎಷ್ಟೇ ಕರ್ಮಗಳಿದ್ದರು, ಏನು ಸಾಧ್ಯ ಇದೆ, ಇದೇ ಜನ್ಮದಲ್ಲಿ ಮೋಕ್ಷ ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಇದೆ. ಆದರೆ ಅಶ್ರದ್ಧೆಯನ್ನು ವಹಿಸಿದರೆ ಖಂಡಿತ ಅದು ಸಾಧ್ಯ ಆಗುವುದಿಲ್ಲ. ಶ್ರದ್ಧಾವಾನ್ ಲಭತೆ ಜ್ಞಾನಂ, ಜ್ಞಾನಾಗ್ನಿ ದಗ್ಧ ಕರ್ಮಾಣ. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮೋಕ್ಷ. ಮೋಕ್ಷ ಯಾವುದರಿಂದ ಸಿಗ್ತದೆ? ಜ್ಞಾನದಿಂದ ಸಿಗ್ತದೆ. ಜ್ಞಾನ ಹೇಗೆ ಬರ್ತದೆ? ಶ್ರದ್ಧಾವಾನ್ ಲಭತೆ ಜ್ಞಾನ. ಶ್ರದ್ಧೆ ಇದ್ದರೆ ಜ್ಞಾನ ಬರ್ತದೆ. ಹಾಗಾಗಿ ಪ್ರಥಮವಾಗಿ ನಮಗೆ ಬೇಕಾಗಿರುವುದು ಯಾವುದು? ಶ್ರದ್ಧೆ. ನಿನ್ನೆನೆ ನಾನು ಹೇಳಿದ್ದೇನೆ, ಮಹಾತ್ಮರು ಏನು ಸಂದೇಶ ಹೇಳಿದ್ದಾರೆ ಅಂದ್ರೆ, ನಾನು ದೇಹ ಅಲ್ಲ ಆತ್ಮ. ದೇಹವಲ್ಲ ಆತ್ಮ ಅಂದ ಮೇಲೆ ಆತ್ಮದ ಉನ್ನತಿಗಾಗಿ ನಮ್ಮ ಬದುಕಿನ ಹೆಚ್ಚು ಸಮಯವನ್ನ ಆತ್ಮದ ಉನ್ನತಿಗಾಗಿ ಮೀಸಲಿಡಬೇಕು. ಹಾಗಾಗಿ ಈ 48 ದಿನಗಳ ಕಾಲ ನಾವು ನಿರಂತರವಾಗಿ ಸರಿಯಾದ ಧ್ಯಾನ, ಸರಿಯಾದ ಆತ್ಮಜ್ಞಾನ ಎರಡರಲ್ಲೂ ನಾವು ಪರಿಪಕ್ವತೆಯನ್ನು ಹೊಂದಿ ಒಬ್ಬ ಪರಿಪಕ್ವವಾದ ಪಿರಮಿಡ್ ಮಾಸ್ಟರ್ ಆಗಿ, ಗ್ರೇಟ್ ಮಾಸ್ಟರ್ ಆಗಿ, ಪರಿಪೂರ್ಣ ಆತ್ಮವಾಗಿ, ಪೂರ್ಣಾತ್ಮವಾಗಿ, ನರನಿಂದ ನಾರಾಯಣನಾಗಿ ಏನಾಗ್ಬೇಕು? ಮಾನವನಿಂದ ಮಾಧವನಾಗಿ, ಪೂರ್ಣಾತ್ಮರಾಗಿ ಪರಮಾತ್ಮರಾಗಬೇಕು. ಅದೇ ಈ ಧ್ಯಾನ ಮಹಾಯಜ್ಞದ ಸಂಕಲ್ಪ. ಯಾರಾದರೂ ನಿಮ್ಮವರು ಇನ್ನೂ ಇವತ್ತು ಒಂದು ವೇಳೆ ಸಾಧ್ಯ ಆಗಿಲ್ಲ ಜಾಯಿನ್ ಆಗ್ಲಿಕ್ಕೆ ಅಂದ್ರೂ ಪರವಾಗಿಲ್ಲ. ಇನ್ನೂ 2-3 ದಿನಗಳ ಕಾಲ ಸಮಯ ಇದೆ. ಹೊಸದಾಗಿ ಯಾರಾದರೂ ಇನ್ನೂ ಅದರಲ್ಲಿ ಆಸಕ್ತಿ ಇರುವವರು, ಇನ್ನೂ ಅವರಿಗೆ ಗೊತ್ತಿಲ್ಲ ಅನ್ನೋರನ್ನ ಪುನಃ ನೀವು ಯಾರಾದರೂ ಸೇರಿಸುವವರಿದ್ರೆ ಸೇರಿಸಬಹುದು. ಈ ತರಗತಿಯ ಬಗ್ಗೆ ನೀವು ತಿಳಿ ಕೇಳಬಹುದು. ಯಾಕೆಂದ್ರೆ ನಮ್ಮ ಉದ್ದೇಶ ಇಷ್ಟೇ, ನಾವು ಹೋಗ್ತಾ ಇರುವುದು ಸತ್ಯ ಮಾರ್ಗದಲ್ಲಿ. ಈ ಸತ್ಯ ಮಾರ್ಗವನ್ನ ಆಶ್ರಯಿಸದೆ ಎಷ್ಟೋ ಜನ ವಿಭಿನ್ನ ರೀತಿಯ ಮಾರ್ಗಗಳಲ್ಲಿ ಹೋಗಿ ಅನವಶ್ಯಕವಾಗಿ ಅವರ ಆಧ್ಯಾತ್ಮಿಕ ಉನ್ನತಿಯನ್ನ ಹಾಳು ಮಾಡಿಕೊಳ್ತಾ ಇದ್ದಾರೆ. ಮನುಷ್ಯರ ಜನ್ಮವನ್ನು ಕೂಡ ವ್ಯರ್ಥ ಮಾಡಿಕೊಳ್ತಾ ಇದ್ದಾರೆ. ಆದರೆ ನಾವು ಇದನ್ನ ಅತ್ಯಂತ ಪ್ರಭಾವಶಾಲಿಯಾಗಿ ಮತ್ತೆ ತುಂಬಾ ವೇಗವಾಗಿ ಈ ಸತ್ಯ ಮಾರ್ಗವನ್ನ ಪ್ರತಿಯೊಬ್ಬರಿಗೂ ತಿಳಿಸಬೇಕು. ಪ್ರತಿಯೊಬ್ಬರನ್ನು ಕೂಡ ಈ ಒಂದು ಸತ್ಯ ಮಾರ್ಗದ ಒಳಗೆ ಕರೆದುಕೊಂಡು ಬರಬೇಕು ಅನ್ನುವುದೇ ನಮ್ಮ ಆಶಯ. ಕರ್ನಾಟಕವನ್ನ ಜ್ಞಾನ ಕರ್ನಾಟಕವನ್ನಾಗಿ ಮಾಡಬೇಕು. ಪ್ರತಿಯೊಬ್ಬರು ಕೂಡ ಮೋಕ್ಷ ಯೋಗ್ಯ ಜೀವಿ ಆಗಬೇಕು. ಆದ್ರೆ ಇವತ್ತು ಬೇರೆ ಬೇರೆ ರೀತಿಯಾಗಿ ಸರಿಯಾದ ಮಾರ್ಗದರ್ಶನವೇ ಇಲ್ಲದೆ ಏನೇನೋ ಮಾಡಿ ತಮ್ಮ ಸಮಯವನ್ನ ವ್ಯರ್ಥ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಅವಕಾಶ ಮಾಡಿಕೊಡಬಾರದು. ಹಾಗಾಗಿ ಈ ಒಂದು ಸತ್ಯ ಮಾರ್ಗ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀತಿದೆ. ನಾವು ತಿಂಗಳಿಗೆ ಒಂದಾದ್ರೂ ಧ್ಯಾನ ಮಹಾಯಜ್ಞ ಮಾಡಬೇಕು ಅಂತ ಅನ್ಕೊಂಡಿದ್ದೇವೆ. ಆದ್ರೆ ಇವಾಗ ಹೇಗಿದೆ ಅಂತಂದ್ರೆ ವಾತಾವರಣ, ತಿಂಗಳಿಗೆ ಮಾಡಿದ್ರೆ ಸಾಕಾಗ್ತಾ ಇಲ್ಲ, ತಿಂಗಳಿಗೆ 2-3 ಧ್ಯಾನ ಯಜ್ಞಗಳನ್ನ ಮಾಡಬೇಕು ಅನ್ನುವಷ್ಟು ನಮಗೆ ಡಿಮ್ಯಾಂಡ್ ಬರ್ತಾ ಇದೆ. ಅಂದ್ರೆ ನಮ್ಮ ತರಗತಿಗಳನ್ನ ನೋಡಿ, ನಮ್ಮ ಧ್ಯಾನ ಯಜ್ಞಗಳನ್ನ ಭಾಗವಹಿಸಿದವರು ಇಷ್ಟೊಂದು ಉನ್ನತವಾದದ್ದು, ಉತ್ತಮವಾದ ಕಾರ್ಯಕ್ರಮ ಇದು ಕೇವಲ ತಿಂಗಳಿಗೆ 1ಕ್ಕೆ ಸೀಮಿತ ಆಗಬಾರದು. ಎಲ್ಲಾ ಕಡೆಯೂ ಬಹಳ ವೇಗವಾಗಿ ಪ್ರತಿಯೊಂದು ಕಡೆಗೂ ಕೂಡ ಹೋಗಿ ನೀವು ಮಾಡಬೇಕು. ನಾವು ಸಹಕರಿಸ್ತೇವೆ ಅಂತ ಹೇಳಿ ಈಗ ಎಲ್ಲರೂ ಅದಕ್ಕೆ ಬೇಡಿಕೆ ಇಡ್ತಾ ಇದ್ದಾರೆ. ಕಾರಣ ಏನು ಅಂತಂದ್ರೆ, ನಾವು ಆಶ್ರಯಿಸಿದ್ದು ಸತ್ಯವನ್ನ. ಅಸತ್ಯಕ್ಕೆ ಒಂದಲ್ಲ ಒಂದು ದಿನ ನಾಶ ಅನ್ನೋದಿರ್ತದೆ. ಬಹಳ ದಿವಸ ಅದು ನಿಲ್ಲಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಹೋಗ್ತಾ ಇರುವುದು ಸತ್ಯ ಮಾರ್ಗದಲ್ಲಿ.
ಯಾವುದೇ ಅನುಮಾನಗಳು ಬೇಡ. ಪ್ರತಿಯೊಂದರಕ್ಕೂ ನಮ್ಮಲ್ಲಿ ನಾವು ಏನೆಲ್ಲ ಮಾಡ್ತಾ ಇದ್ದೇವೆ ಪ್ರತಿಯೊಂದರಲ್ಲೂ ಕೂಡ ನಮಗೆ ಯಶಸ್ಸು ಸಿಗ್ತದೆ. ಯಾಕೆಂದ್ರೆ ಸತ್ಯಮೇವ ಜಯತೆ, ಕೊನೆಗೆ ಜಯಿಸುವುದು ಯಾವುದೋ ಸತ್ಯವೇ. ಪ್ರತಿಯೊಬ್ಬರೂ ಕೊನೆಗೆ ಸಂಪಾದನೆ ಮಾಡಬೇಕಾದದ್ದು ಯಾವುದೋ ಮೋಕ್ಷವನ್ನೇ. ಅಂತಹ ಮಾರ್ಗದಲ್ಲಿ ನಾವು ಹೋಗ್ತಾ ಇದ್ದೇವೆ. ಈ 48 ದಿನಗಳ ಕಾಲ ನಿಮ್ಮ ಲೌಕಿಕವಾದ ಯಾವುದೇ ಕಾರಣಗಳು ನಿಮ್ಮ ಸಾಧನೆಗೆ ಅಡ್ಡಿಯಾಗದೇ ಇರಲಿ. ಆಯ್ತಾ? ಮದುವೆ, ಮುಂಜಿ, ಆ ಕಾರ್ಯಕ್ರಮ, ಈ ಕಾರ್ಯಕ್ರಮ, ನಾನು ಅಲ್ಲಿಗೆ ಹೋದೆ, ಇಲ್ಲಿಗೆ ಹೋದೆ, ಅದು ಮಾಡಬೇಕು, ಇದು ಮಾಡಬೇಕು, ನನಗೆ ಇದಿರ್ಲಿಲ್ಲ ಅನ್ನುವ ಕಾರಣಗಳನ್ನ ಹೇಳಿ ದಯಮಾಡಿ ಈ ಒಂದು ಕಾರ್ಯಕ್ರಮವನ್ನ ಯಾರು ಕೂಡ ಮಿಸ್ ಮಾಡಿಕೊಳ್ಳಬಾರದು. ಎರಡನೇದಾಗಿ, ಈಗ 9 ಗಂಟೆಗೆ ಶುರುವಾಗಿದೆ. ಇದು ಬೆಳಗ್ಗೆ 6 ಗಂಟೆಯವರೆಗೂ ಕೂಡ ಈ ಧ್ಯಾನ ಯಜ್ಞ ನಿರಂತರವಾಗಿ ನಡೀತಾ ಇರ್ತದೆ. ನಿದ್ದೆಯನ್ನ ಮಾಡದೆ ರಾತ್ರಿ ಎಲ್ಲ ಎಲ್ಲರೂ ಧ್ಯಾನ ಸ್ಥಿತಿಯಲ್ಲಿ ಕುಳಿತುಕೊಳ್ಳಬೇಕು, ಧ್ಯಾನ ಮಾಡ್ತಾ ಇರಬೇಕು. ಆಯ್ತಾ? 9 ರಿಂದ 10 ಗಂಟೆವರೆಗೂ ಧ್ಯಾನ ಇರ್ತದೆ. ಈ 9 ರಿಂದ 10 ಗಂಟೆವರೆಗೂ ಕರೆಕ್ಟ್ ಆಗಿ ಧ್ಯಾನ ಮಾಡಿದ್ರೆ ಆ ಒಂದು ಎನರ್ಜಿಯಿಂದ ನಾವು ಬೆಳಿಗ್ಗೆವರೆಗೂ ಧ್ಯಾನದಲ್ಲಿ ಕುತ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಬಹಳ ಜನ ಏನ್ ಮಾಡ್ತಾರೆ ಅಂದ್ರೆ 9 ರಿಂದ 10 ಗಂಟೆ ಧ್ಯಾನವನ್ನು ಅಟೆಂಡ್ ಮಾಡಲ್ಲ, ಡೈರೆಕ್ಟ್ 10 ಗಂಟೆ ಕ್ಲಾಸಿಗೆ ಜಾಯ್ನ್ ಆಗ್ತಾರೆ. 10 ಗಂಟೆ ಕ್ಲಾಸ್ ಮುಗಿತದಾಗಿನ ಅವರಿಗೆ ಏನೇ ಆಗ್ತಾ ಇರ್ತದೆ, ನಿದ್ದೆ ಎಳಿತಾ ಇರ್ತದೆ ಅಥವಾ ಇನ್ನೇನೋ ಒಂದು ಆಗ್ತಾ ಇರ್ತದೆ. ಅವಾಗ ಅವರು ಕಂಟಿನ್ಯೂ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಹಾಗಾಗಿ 9 ಗಂಟೆಯಿಂದ 10 ಗಂಟೆಯ ಧ್ಯಾನ ಬಹಳ ಮುಖ್ಯ. ಅದೊಂದು ರೀತಿ ನಿಮಗೆ ಇಡೀ ರಾತ್ರಿ ಕುತ್ಕೊಳ್ಳಿಕ್ಕೆ ಫೌಂಡೇಶನ್. ಎರಡನೇದಾಗಿ, ಧ್ಯಾನಕ್ಕೆ ಬರುವುದಕ್ಕಿಂತ ಮುಂಚೆ ಸ್ನಾನ ಮಾಡಿ ಬಂದು ಕುತ್ಕೊಳ್ಳಿ. ಯಾಕೆ ಅಂದ್ರೆ ಇಡೀ ದಿವಸ ನೀವು ಎಲ್ಲೆಲ್ಲೋ ಸುತ್ತಾಡಿ ಬಂದಿರ್ತೀರಿ, ಏನೇನೋ ಕೆಲಸಗಳನ್ನ ಮಾಡಿರ್ತೀರಿ, ಏನೇನೋ ಮಾತಾಡಿರ್ತೀರಿ. ಅದೆಲ್ಲ ನಿಮ್ಮ ಶಕ್ತಿ ವಲಯವನ್ನ ಅಂದ್ರೆ ಆರವನ್ನ ಪೊಲ್ಯೂಟ್ ಮಾಡಿರ್ತದೆ. ಹಾಗಾಗಿ ಅದು ಶುದ್ಧಿ ಆಗಬೇಕು. ಅದು ಒಂದು ವೇಳೆ ಪೊಲ್ಯೂಟ್ ಆಗಿದ್ರೆ ನಿಮಗೆ ಧ್ಯಾನದಲ್ಲಿ ಕುತ್ಕೊಳ್ಳಿಕ್ಕೆ ಡಿಸ್ಟರ್ಬ್ ಆಗ್ತದೆ. ಸರಿಯಾಗಿ ಮನಸ್ಸು ನಿಲ್ಲೋದಿಲ್ಲ, ಸರಿಯಾಗಿ ಮನಸ್ಸನ್ನ ನಿಗ್ರಹಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಏನೋ ಬೇಡ, ಸುಮ್ಮನೆ ಎದ್ದು ಹೋಗ್ಬಿಡೋಣ ಅನ್ನುವಷ್ಟು ಏನಾಗ್ತದೆ, ಡಿಸ್ಟರ್ಬ್ ಆಗ್ತದೆ. ಹಾಗಾಗಿ ಏನ್ ಮಾಡಬೇಕು, ಮೊದಲು ಸ್ನಾನ ಮಾಡಿಕೊಂಡು ಬಂದು ಕುತ್ಕೊಳ್ಬೇಕು. ಎರಡನೇದಾಗಿ, ಹೊರಗಡೆ ಆಹಾರವನ್ನು ತಿನ್ನುವುದನ್ನ ನಿಲ್ಲಿಸಬೇಕು. ಸಿಗಲ್ಲೆಲ್ಲ ನಾವು ಆಹಾರವನ್ನ ತಿನ್ನಬಾರದು. ನಾವು ನಮ್ಮ ಮನೆಯಲ್ಲೇ ತಿನ್ನಬೇಕು, ಅಥವಾ ಯಾರು ವೆಜಿಟೇರಿಯನ್ ಇದ್ದಾರೆ ಅವರು ಮಾಡಿದ ಆಹಾರವನ್ನೇ ಸ್ವೀಕಾರ ಮಾಡಬೇಕು. ಅದನ್ನು ಬಿಟ್ಟು ಯಾರೂ ಕೂಡ ಸ್ವೀಕಾರ ಮಾಡಬಾರದು. ಎರಡನೇದಾಗಿ, ನಮ್ಮ ಜೊತೆಗೆ ನಾವು ಸತ್ಯವನ್ನು ಆಶ್ರಯಿಸಿದ್ದೇವೆ, ನಾವು ಸತ್ಯವನ್ನು ಆಶ್ರಯಿಸಿ ಸತ್ಯ ಮಾರ್ಗದ ಕಡೆಗೆ ಹೋಗ್ತಾ ಇದ್ದೇವೆ. ಭಗವಂತನಿಗೆ ಅತ್ಯಂತ ಪ್ರೀತಿ ಪಾತ್ರರಾಗಿದ್ದೇವೆ. ಯಾಕೆಂದ್ರೆ ಭಗವಂತ ಹೇಳ್ತಾನೆ, ನನಗೆ 4 ತರದ ಜನರಿದ್ದಾರೆ. ಯಾರು? ಅರ್ಥಾರ್ಥಿ, ಜಿಜ್ಞಾಸು, ಜ್ಞಾನಿ. ಈ 4 ಜನರಲ್ಲಿ ನನಗೆ ಅತ್ಯಂತ ಪರಮ ಪ್ರಿಯನಾದವನು ಯಾರು ಅಂದ್ರೆ ಜ್ಞಾನಿ. ಆ ಜ್ಞಾನಿ ಆಗುವ ಮಾರ್ಗದಲ್ಲಿ ನಾವು ಹೋಗ್ತಾ ಇದ್ದೇವೆ. ಅಂದ್ರೆ ನಾವು ಭಗವಂತನಿಗೆ ಅತ್ಯಂತ ಪರಮ ಪ್ರಿಯರಾಗ್ತಾ ಇದ್ದೇವೆ, ಆಗ್ಲಿಕ್ಕೆ ಹೊರಟಿದ್ದೇವೆ. ಅತಿ ಕಡಿಮೆ ಸಮಯದಲ್ಲಿ ನಾವು ಮೋಕ್ಷಕ್ಕೆ ಅರ್ಹರಾಗುವ ಜೀವಿಗಳಾಗ್ಲಿಕ್ಕೆ ಹೊರಟಿದ್ದೇವೆ. ಹಾಗಾಗಿ ಈ ಒಂದು ಇಡೀ ನಿಮ್ಮ ಬದುಕಿನಲ್ಲಿ ಕೆಲವರಿಗೆ 30 ವರ್ಷ ಆಗಿರ್ಬೋದು, 40 ವರ್ಷ ಆಗಿರ್ಬೋದು, 20 ವರ್ಷ ಆಗಿರ್ಬೋದು, ಕೆಲವರಿಗೆ 50, 60, 70, 80 ಆದವರು ಇರ್ಬೋದು. ಇಷ್ಟು ವರ್ಷ ನಾವು ಏನು ಮಾಡಿದೀವಿ ಅನ್ನುವುದು ಮುಖ್ಯ ಅಲ್ಲ. ಇನ್ನು ಲಾಸ್ಟ್ ಉಳಿದಿದ್ದೆ ಯಾವತ್ತು, ಎಷ್ಟು ದಿವಸ ಇದೆಯೋ ನಮ್ಮ ಸಮಯ ಗೊತ್ತಿಲ್ಲ. ಈಗೇನು ಸಾಧಿಸ್ಲಿಕ್ಕೆ ಆಗ್ತದೆ ಅಂತಲೂ ಕೂಡ ಯಾರು ತಿಳ್ಕೊಳ್ಳುವ ಅವಶ್ಯಕತೆಯೂ ಇಲ್ಲ. ಒಂದು ವೇಳೆ ನಮ್ಮಲ್ಲಿ ಶ್ರದ್ಧೆ ಇತ್ತು ಅಂತಾದ್ರೆ ನಾವು ಇರುವ ಸಮಯದಲ್ಲಿಯೇ ನಮ್ಮ ಇಡೀ ಜೀವನದ ಎಷ್ಟೋ ಜನ್ಮಗಳ ಕರ್ಮಗಳನ್ನ ಕಳೆದುಕೊಂಡು ನಾವು ಜ್ಞಾನವನ್ನ ಸಂಪಾದನೆ ಮಾಡಿ ನಾವು ಇದೇ ಜನ್ಮದಲ್ಲಿಯೇ ಮೋಕ್ಷವನ್ನ ಹೊಂದಲಿಕ್ಕೆ ಸಾಧ್ಯ ಇದೆ. ಇದೆಲ್ಲವನ್ನ ನಾವು ಸಾಧಿಸಬೇಕಂದ್ರೆ ನಮಗೆ ಬೇಕಾಗಿರುವುದು ಯಾವುದು? ಶ್ರದ್ಧೆ. ಶ್ರದ್ಧೆ ಇದ್ರೆ ಜಗತ್ತಿನಲ್ಲಿ ಏನನ್ನಾದರೂ ನಾವು ಸಾಧಿಸಲಿಕ್ಕೆ ಸಾಧ್ಯ ಇದೆ. ಆಯ್ತಾ? ಹಾಗಾಗಿ ಇವತ್ತಿನಿಂದ 48 ದಿನಗಳವರೆಗೆ ನಿಮ್ಮ ಗಮ್ಯ ಕೇವಲ ಈ ಸಾಧನೆಯ ಮೇಲೆ ಇರಲಿ, ಬೇರೆ ಯಾವ ಕಡೆಯೋ ನಿಮ್ಮ ಗಮನ ಹರಿಯದೇ ಇರಲಿ. ಈ 48 ದಿವಸವೂ ಕೂಡ ನಾವು ಹೇಳುವ ಈ ಜ್ಞಾನವನ್ನ ಸುಮ್ಮನೆ ಕೇಳಿಸ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ಈ ಶ್ರವಣ, ಮನನ, ನಿಧಿಧ್ಯಾಸ. ಶ್ರವಣ ಕೇಳಿಸ್ಕೊಂಡು ಅದನ್ನು ಬರೆದಿಟ್ಟುಕೊಂಡ್ರೆ ಏನಾಗ್ತದೆ, ಇನ್ನೊಂದು ದಿವಸ ತೆಗೆದು ನೋಡಿದಾಗ ಮನನ ಆಗ್ತದೆ. ಆ ಮನನವಾದದ್ದನ್ನು ನಾವು ಅಳವಡಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ನೀವು ಸುಮ್ಮನೆ ಕೇಳಿದ್ರೆ ಕೇಳುವಾಗ ಬಹಳ ಚೆನ್ನಾಗಿರ್ತದೆ, ಆದ್ರೆ 4 ದಿವಸ 5 ದಿವಸ ಮುಗಿದ್ಮೇಲೆ ನಿಮಗೆ ಏನ್ ಹೇಳಿದ್ರು ಅನ್ನೋದು ಗೊತ್ತಾಗೋದಿಲ್ಲ. ನಿನ್ನೆ ಕ್ಲಾಸ್ ಮರ್ತೋಗಿ ಇವತ್ತಿನ ಮಾತ್ರ ನೆನಪಿರ್ತದೆ, ನಾಳೆ ಕ್ಲಾಸ್ ನೆನಪಿರ್ತದೆ, ಇವತ್ತಿನ ಕ್ಲಾಸು ಮರ್ತೋಗಿರ್ತದೆ. ಹಾಗಾಗಿ ನೀವು ನೋಟ್ಬುಕ್ ಅಲ್ಲಿ ಬರ್ಕೊಳ್ತಾ ಹೋಗಿ, ಡೇ 1, ಡೇ 2, ಡೇ 3 ಅಂತ ಹೇಳಿ, ಅಂದ್ರೆ 1ನೇ ದಿನ 2ನೇ ದಿನ ಅಂತ ಹೇಳಿ ಬರ್ಕೊಳ್ತಾ ಒಂದೊಂದು ದಿವಸವೂ ಕೂಡ ನಾವು ಏನೆಲ್ಲ ವಿಷಯಗಳನ್ನ ಹೇಳ್ತೇವೆ ಅದನ್ನ ಆದಷ್ಟು ಏನ್ ಮಾಡಿ, ಪಾಯಿಂಟ್ ಮಾಡಿ ಬರ್ಕೊಳ್ತಾ ಹೋಗಿ. ಅದು ಆ ಜ್ಞಾನ ನಿಮ್ಮನ್ನ ಎಲ್ಲಿಯವರೆಗೆ ಕರ್ಕೊಂಡು ಹೋಗ್ತದೆ ಅಂದ್ರೆ ಸತ್ಯ ಲೋಕದವರೆಗೆ ಕರ್ಕೊಂಡು ಹೋಗ್ತದೆ. ಜ್ಞಾನಕ್ಕೆ ಅಷ್ಟು ಶಕ್ತಿ ಇದೆ.
ಜ್ಞಾನಕ್ಕೆ ಅಷ್ಟು ಶಕ್ತಿ ಇದೆ. ಭಗವದ್ಗೀತೆಯಲ್ಲಿ ಯೋಗೀಶ್ವರ ಶ್ರೀಕೃಷ್ಣ ಪರಮಾತ್ಮ ಏನು ಹೇಳ್ತಾರೆ ಅಂದ್ರೆ, ನೀನು ಜ್ಞಾನ ಎನ್ನುವ ದೋಣಿಯನ್ನ ಆಶ್ರಯಿಸಿದೆ ಅಂತಾದರೆ ನಿನ್ನನ್ನ ಈ ಪಾಪ ಅನ್ನುವ ಸಮುದ್ರದಿಂದ ನಿನ್ನನ್ನು ದಡ ಸೇರಿಸ್ತದೆ. ಯಾವುದೋ ಆ ಜ್ಞಾನ ಅನ್ನುವ ದೋಣಿ. ನಾವೀಗ ಯಾವ ದೋಣಿಯನ್ನ ಇರ್ಲಿಕ್ಕೆ ಹೊರಟಿದ್ದೇವೆ? ಜ್ಞಾನ ಎನ್ನುವ ದೋಣಿಯನ್ನ ಇರ್ಲಿಕ್ಕೆ ಹೊರಟಿದ್ದೇವೆ. ಹಾಗಾಗಿ ಶ್ರದ್ಧೆಯಿಂದ 48 ದಿನಗಳ ಕಾಲ ಏನ್ ಮಾಡ್ಬೇಕು? ಆ ಜ್ಞಾನವನ್ನ ಸಂಪಾದನೆ ಮಾಡಿ ನೀವು ಕೂಡ ನಾರಾಯಣರಾಗಬೇಕು. ಅಜ್ಞಾನದಿಂದ ಜ್ಞಾನದ ಕಡೆಗೆ, ಅಜ್ಞಾನದಿಂದ ಜ್ಞಾನದ ಕಡೆಗೆ. ಅದೇ ಇಡೀ ಜಗತ್ತಿನಲ್ಲಿರುವ ಸಾರ ಇಷ್ಟೇ. ಅದನ್ನೇ ಹೇಳುದು ಉಪನಿಷತ್ತಿನಲ್ಲಿ. ಯಾವುದು? ಅಸತೋಮ ಸದ್ಗಮಯ. ಮನುಷ್ಯನನ್ನು ಜಾಗೃತಗೊಳಿಸ್ತಾ ಇದೆ ಆತ್ಮಜ್ಞಾನ. ಏನ್ ಹೇಳ್ತಾ ಇದೆ? ಅಸತೋಮ ಸದ್ಗಮಯ. ಅಸತ್ಯದಲ್ಲಿದ್ದೀಯಾ, ಸತ್ಯದ ಕಡೆಗೆ ಬಾ. ಅಸತೋಮ ಸದ್ಗಮಯ. ಯಾವುದು ಅಸತ್ಯ? ಈ ದೇಹವೇ ನಾನು ಅಂತ ತಿಳ್ಕೊಂಡಿದ್ದು ಅಸತ್ಯ. ನಾನು ಇಲ್ಲಿ ಶಾಶ್ವತ ಅಂತ ತಿಳ್ಕೊಂಡಿದ್ದು ಯಾವುದು ಅಸತ್ಯ? ಇದು ನನ್ನ ಮನೆ ಅಂತ ತಿಳ್ಕೊಂಡಿದ್ದು ಅಸತ್ಯ. ನಾನು ಈ ಮನೆಯಲ್ಲಿ ಬದುಕ್ತಾ ಇದ್ದೇನೆ, ಇದೇ ನನ್ನ ಹೆಂಡತಿ, ಇದೇ ನನ್ನ ಗಂಡ, ಇದೇ ನನ್ನ ಮಕ್ಕಳು, ಇದೇ ನನ್ನ ತಂದೆ, ಇದೇ ನನ್ನ ತಾಯಿ, ಇದೇ ನನ್ನ ಕೆಲಸ, ಇದೇ ನನ್ನ ಆಸ್ತಿ, ಇದೇ ನನ್ನ ಸರ್ವಸ್ವ ಅಂತ ತಿಳ್ಕೊಂಡಿದ್ದು ಇದು ಅಸತ್ಯ. ಈ ಅಸತ್ಯದಲ್ಲಿ ಇದಕ್ಕಾಗಿ ನಮ್ಮ ಇಡೀ ಜೀವನವನ್ನ ಸವಿಸ್ತಾ ಇದ್ದೇವೆ. ಇದು ಅಸತ್ಯ. ಅದನ್ನೆಲ್ಲ ಬಿಡು ಅಂತ ಹೇಳ್ತಾ ಇಲ್ಲ. ಮತ್ತೆ ಸತ್ಯ ಯಾವುದು ಅಸತ್ಯ ಯಾವುದು ಅನ್ನೋದನ್ನ ಅರ್ಥ ಮಾಡಿಕೋ. ಅದಕ್ಕಾಗಿಯೇ ಅಂತ ನಿನ್ನ ಇಡೀ ಜೀವನವನ್ನ ಸವಿಸಿ ವ್ಯರ್ಥ ಮಾಡಿಕೊಳ್ಳಬೇಡ. ಹಾಗಾದ್ರೆ ಯಾಕೆ ಅದೆಲ್ಲ ಹೇಗೆ ಅಸತ್ಯ? ಈಗಾಗಲೇ ನೀನು 100 ಜನ್ಮಗಳನ್ನು ಎತ್ತಿ ಬಂದಿದ್ದೀಯ. ಆ 100 ಜನ್ಮಗಳಲ್ಲೂ 100 ಜನ ತಂದೆ ತಾಯಿಯರು ಬಂದು ಹೋಗಿದ್ದಾರೆ, 100 ಜನ ಗಂಡಂದರು ಬಂದು ಹೋಗಿದ್ದಾರೆ, 100 ಜನ ಹೆಂಡತಿಯರು ಬಂದು ಹೋಗಿದ್ದಾರೆ, 100 ಜನ ಮಕ್ಕಳು, ಸ್ನೇಹಿತರು, ಆಸ್ತಿ ಪಾಸ್ತಿ ಏನೇನೋ ಬಂದು ಹೋಗಿದೆ. ಆದರೆ ಕೊನೆಗೆ ನಿನ್ನದು ಅಂತ ಯಾವುದೂ ಉಳಿದಿಲ್ಲ. ಯಾಕೆ? ಅದೆಲ್ಲವೂ ಅಸತ್ಯವಾದದ್ದು. ಈ ಜನ್ಮದಲ್ಲಿ ನೀನು ಯಾವುದಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀಯೋ ಅದೂ ಕೂಡ ಯಾವುದೂ ನಿನ್ನದಲ್ಲ. ಮತ್ತೆ ಒಂದು ದಿನ ನಾಶವಾಗಿ ಹೋಗುವಂಥದ್ದು. ಅದಕ್ಕಾಗಿ ಏನ್ ಮಾಡು? ಇವತ್ತೇ ಜಾಗೃತನಾಗು. ಅಸತ್ಯದಲ್ಲಿದ್ದೀಯಾ, ಆ ಅಸತ್ಯದಿಂದ ಸತ್ಯದ ಕಡೆಗೆ ಬಾ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ. ಅಂದ್ರೆ ನೀನು ಒಂದು ವೇಳೆ ಅಸತ್ಯದಿಂದ ಸತ್ಯದ ಕಡೆಗೆ ಬಂದೆ ಅಂತಾದ್ರೆ, ನೀನು ಇಷ್ಟು ದಿವಸ ಅಜ್ಞಾನದಲ್ಲಿ ಇದ್ದೆ, ಅಂಧಕಾರದಲ್ಲಿ ಇದ್ದೆ, ಕತ್ತಲೆಯಲ್ಲಿ ಬದುಕ್ತಾ ಇದ್ದೆ. ಆದ್ರೆ ನೀನು ಸತ್ಯವನ್ನ ಆಶ್ರಯಿಸಿದೆ ಅಲ್ವಾ? ಅದಕ್ಕಾಗಿ ಇನ್ನು ಮುಂದೆ ನೀನು ಅಂಧಕಾರದಿಂದ ಬೆಳಕಿನ ಕಡೆಗೆ ಬರ್ತಾ ಇದ್ದೀಯಾ. ಅದೇ ಯಾವುದು? ತಮಸೋಮ. ತಮಸ್ಸು ಅಂದ್ರೆ ಕತ್ತಲೆ. ತಮಸೋಮ ಜ್ಯೋತಿರ್ಗಮಯ, ಬೆಳಕಿನ ಕಡೆಗೆ ನಿನ್ನ ಪ್ರಯಾಣ ಆಗ್ತಾ ಇದೆ. ಯಾವಾಗ ನೀನು ಈ ಅಸತ್ಯದಿಂದ ಸತ್ಯವನ್ನ ಆಶ್ರಯಿಸಿದೆಯೋ ಆಗ ಅಂಧಕಾರದಿಂದ ಏನಾದೆ? ಅಂಧಕಾರದಿಂದ ಬೆಳಕಿನ ಕಡೆಗೆ ಬಂದೆಯೋ ಆಗ ಏನಾಯ್ತು? ನಿನ್ನಲ್ಲಿ ಜ್ಞಾನ ಅನ್ನೋದು ಬರ್ತದೆ. ಮೃತ್ಯೋರ್ಮ ಅಮೃತಂಗಮಯ. ಇಷ್ಟು ದಿವಸ ಎಷ್ಟೋ 100 ಜನ್ಮಗಳಲ್ಲಿ ಬಂದಾಗ ನೀನು ಪ್ರತಿ ಜನ್ಮದಲ್ಲೂ ಮೃತ್ಯುವನ್ನು ಹೊಂದುತ್ತಾ ಇದ್ದೆ. ಹುಟ್ಟುವುದು, ಸಾಯೋದು, ಮತ್ತೆ ಹುಟ್ಟಿ ಬರೋದು, ಸಾಯೋದು, ಮತ್ತೆ ಹುಟ್ಟಿ ಬರೋದು, ಏನೇನೋ ಪ್ರಯತ್ನ ಮಾಡುವುದು, ಅದಕ್ಕಾಗಿ ಇದಕ್ಕಾಗಿ ಅಂತ ಹೋರಾಟ ಮಾಡಿ 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 ಕೊನೆಗೊಂದು ದಿನ ಸತ್ತು ಹೋಗುವುದು. ಮತ್ತೆ ಹುಟ್ಟಿ ಬರ್ತಾನೆ. ಮತ್ತೆ ಹುಟ್ಟಿ ಬಂದಾಗ ಇದೇ ಅಸತ್ಯದಲ್ಲಿ ಬದುಕಿ ಇದೇ ಶಾಶ್ವತ ಅಂತ ತಿಳಿದು ಮತ್ತೆ ಅದಕ್ಕಾಗಿ ಇಲ್ಲ ಸಲ್ಲದ ಮಾಡಬಾರದ ಹೋರಾಟಗಳನ್ನ ಮಾಡಿ 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 ಕೊನೆಗೊಂದು ದಿನ ಮತ್ತೆ ಸತ್ತು ಹೋಗುವುದು. ಮತ್ತೆ ಹುಟ್ಟಿ ಬರ್ತಾನೆ. ಹೀಗೆ ಮೃತ್ಯುವಿನಲ್ಲಿ ಸಿಕ್ಕಿ ಹಾಕಿಕೊಂಡಿರ್ತಾನೆ. ಯಾವಾಗ ನೀನು ಜ್ಯೋತಿರ್ಗಮಯ, ನಿನ್ನಲ್ಲಿ ಈ ಅಂಧಕಾರ ಹೋಗಿ ಬೆಳಕು ಬಂತೋ ಆಗ ಏನಾಗ್ತೀಯ? ಮೃತ್ಯೋರ್ಮ ಅಮೃತಂಗಮಯ, ಅಮೃತತ್ವವನ್ನು ಹೊಂದುತ್ತೀಯ. ಎಂದು ಸಾಯದ ಸ್ಥಿತಿ, ಮತ್ತೆ ಹುಟ್ಟಿ ಬಾರದ ಸ್ಥಿತಿಯನ್ನು ತಲುಪ್ತೀಯ. ಅದು ಯಾವಾಗ, ಹೇಗೆ ಸಾಧ್ಯ ಆಗ್ತದೆ? ನೀನು ಮೊದಲು ಅಸತ್ಯವನ್ನ ಬಿಟ್ಟು ಸತ್ಯವನ್ನ ಆಶ್ರಯಿಸು. ಆಗ ನಿನ್ನಲ್ಲಿ ಅಂಧಕಾರ ಹೋಗಿ ಜ್ಞಾನ ಬರ್ತದೆ. ಯಾವಾಗ ನೀನು ಜ್ಞಾನವನ್ನ ಹೊಂದಿದೆಯೋ ಅಂದ್ರೆ ಬೆಳಕು, ಅಜ್ಞಾನದಿಂದ ಜ್ಞಾನದ ಕಡೆಗೆ ಬಂದೆ, ಆ ಜ್ಞಾನ ನಿನ್ನನ್ನು ಏನು ಮಾಡ್ತದೆ? ನಿನ್ನನ್ನು ಮೃತ್ಯುವಿನಿಂದ ಪಾರು ಮಾಡಿ ಅಮೃತತ್ವವನ್ನ ಪ್ರಾಪ್ತಿ ಮಾಡ್ತದೆ. ಇದೇ ಇಡೀ ಉಪನಿಷತ್ತಿನ ಸಾರ. ನೀವು ಇಡೀ ಉಪನಿಷತ್ತನ್ನ ಓದಬೇಕಾಗಿಲ್ಲ, ಏನಿದೆ ಅಂತ ತಿಳ್ಕೊಳ್ಳಿಕ್ಕೆ. ಇಷ್ಟನ್ನ ತಿಳ್ಕೊಂಡ್ರೆ ಸಾಕು, ಜನ್ಮ ಪಾವನ ಆಗ್ಲಿಕ್ಕೆ. ಹಾಗಾಗಿ ನಾವು ಏನಲ್ಲ, ದೇಹ ಅಲ್ಲ, ಆತ್ಮ. ಹಾಗಾಗಿ ನಮ್ಮ
ಆತ್ಮದ ಉನ್ನತಿಗಾಗಿ ನಮ್ಮ ಹೆಚ್ಚಿನ ಸಮಯವನ್ನು ನಾವು ಮೀಸಲಿಡಬೇಕು. ಆಗಲೇ ನಮ್ಮ ಜನ್ಮ ಸಾರ್ಥಕ ಆಗುವುದು. ಪ್ರತಿಯೊಬ್ಬ ಮನುಷ್ಯನ ಗಮ್ಯ ಯಾವುದು ಅಂತಂದ್ರೆ ಇದೇ ಜನ್ಮವನ್ನೇ ಕೊನೆಯ ಜನ್ಮವನ್ನಾಗಿ ಮಾಡಿಕೊಳ್ಳುವುದೇ ನಮ್ಮ ಪ್ರಥಮ ಆದ್ಯತೆ. ನಮ್ಮ ಪ್ರಥಮ ಆದ್ಯತೆ ಯಾವುದು? ಇದೇ ಜನ್ಮವನ್ನೇ ಕೊನೆಯ ಜನ್ಮವನ್ನಾಗಿ ಮಾಡಿಕೊಳ್ಳಬೇಕು. ಅದನ್ನ ಮಾಡಬೇಕು ಅಂದ್ರೆ, ಅದನ್ನ ಹೊಂದಬೇಕು ಅಂದ್ರೆ ನಾವು ಏನನ್ನು ಮಾಡಬೇಕು? ಸತ್ಯವನ್ನ ಆಶ್ರಯಿಸಬೇಕು. ಸತ್ಯವನ್ನ ಆಶ್ರಯಿಸಬೇಕು. ಆ ಸತ್ಯವನ್ನ ಆಶ್ರಯಿಸಿ ಏನನ್ನ ಸಂಪಾದನೆ ಮಾಡಬೇಕು? ಧ್ಯಾನದಿಂದ, ನಿರಂತರ ಧ್ಯಾನದಿಂದ ಜ್ಞಾನವನ್ನ ಸಂಪಾದನೆ ಮಾಡಬೇಕು. ಆ ಜ್ಞಾನದಿಂದ ನಮ್ಮ ಎಷ್ಟೋ ಕರ್ಮಗಳು ನಾಶವಾಗ್ತವೆ. ಸಂಪೂರ್ಣವಾಗಿ ಆ ಕರ್ಮಗಳ ನಾಶದಿಂದ ನಮ್ಮಲ್ಲಿ ಅಮೃತತ್ವ ಅನ್ನುವುದು ಜಾಗೃತವಾಗ್ತದೆ. ನಾವು ಕೂಡ ಪರಮಾತ್ಮರಾಗ್ತೇವೆ. ಅದು ಹೇಗಾಗ್ತವೆ, ಅದು ಹೇಗೆಲ್ಲ ನಮ್ಮಲ್ಲಿ ಪರಿವರ್ತನೆ ಆಗ್ತದೆ ಅನ್ನುವುದನ್ನು ನಾವು ಇನ್ನು ಮುಂದೆ ಪ್ರತಿನಿತ್ಯದ ತರಗತಿಯಲ್ಲಿ ತಿಳ್ಕೊಳ್ತಾ ಹೋಗೋಣ. ಪ್ರತಿನಿತ್ಯದ ತರಗತಿಯಲ್ಲಿ ಒಂದೊಂದು ವಿಷಯವನ್ನು, ಮಹತ್ವಪೂರ್ಣವಾದ ವಿಷಯವನ್ನ ತಿಳಿಯುತ್ತಾ ಹೋಗೋಣ. ಅಷ್ಟೇ ಅಲ್ಲ, ನಾವು ಈ 48 ದಿವಸ ಮಂಡಲ ಧ್ಯಾನದಲ್ಲಿ ಮಾಡ್ತಾ ಇರುವ ಈ ಪ್ರತಿಯೊಂದು ಜ್ಞಾನವನ್ನೂ ಕೂಡ ಏನ್ ಮಾಡಿ ರೆಕಾರ್ಡ್ ಅಂದ್ರೆ ಟೆಕ್ಸ್ಟ್ ಅಲ್ಲಿ ತರ್ತಾ ಇದ್ದೀವಿ, ಅಂದ್ರೆ ಪುಸ್ತಕದ ರೂಪದಲ್ಲಿ. ಅದನ್ನ ಒಂದು ಪುಸ್ತಕವನ್ನಾಗಿ ಮಂಡಲ ಧ್ಯಾನ ಮುಗಿದ ಮೇಲೆ ಆ ಪುಸ್ತಕ ಓದಿದ್ರೆ ಹೇಗಿರ್ಬೇಕು ಅಂತಂದ್ರೆ, ಒಬ್ಬ ಪರ್ಫೆಕ್ಟ್ ಮಾಸ್ಟರ್ ಆಗ್ಬೇಕಂದ್ರೆ ಆ ಪುಸ್ತಕ ಓದಿದ್ರೆ ಸಾಕು, ಅಷ್ಟು ಜ್ಞಾನ ಇರ್ಬೇಕು ಅದರಲ್ಲಿ. ಅಂತಹ ಒಂದು ಏನು ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಆ ಜ್ಞಾನವನ್ನ ತರುವ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ. ಹಾಗಾಗಿ ದಯಮಾಡಿ ಯಾರೂ ಕೂಡ ಆತ್ಮ ಹಂತಕರಾಗಬೇಡಿ. ಯಾಕೆಂದ್ರೆ ನಿಮ್ಮ ಆತ್ಮಕ್ಕೆ ಇದು ಬೇಕಿದೆ, ಆದ್ರೆ ನಿಮ್ಮ ಮನಸ್ಸಿಗೆ ಇದು ಬೇಕಾಗಿಲ್ಲ. ನಿಮ್ಮ ಆತ್ಮಕ್ಕೆ ಇದು ಬೇಕಿದೆ, ಧ್ಯಾನ ಅಂದ್ರೆ ನಿಮ್ಮ ಉಸಿರಾಟದ ಅವಲೋಕನ. ಶಾಂತಿಯಿಂದ ಆಲಿಸಿ. ಮನಸ್ಸಿಗೆ ಇದು ಬೇಕಾಗಿಲ್ಲ. ಮನಸ್ಸಿಗೆ ಏನ್ ಬೇಕು? ಒಳ್ಳೆ ಊಟ ಬೇಕು. ಮನಸ್ಸಿಗೆ ಏನ್ ಬೇಕು? ಆರಾಮವಾದ ನಿದ್ದೆ ಬೇಕು, ಸುಖ ಬೇಕು. ಮನಸ್ಸು ಯಾವುದನ್ನ ಬಯಸ್ತಾ ಇದೆ? ಸುಖವನ್ನ ಬಯಸ್ತಾ ಇದೆ. ಆತ್ಮ ಯಾವುದನ್ನ ಬಯಸ್ತಾ ಇದೆ? ಆನಂದವನ್ನ ಬಯಸ್ತಾ ಇದೆ. ಮನಸ್ಸು ಸುಖ ಬಯಸ್ತಾ ಇದೆ, ಆತ್ಮ ಆನಂದವನ್ನು ಬಯಸ್ತಾ ಇದೆ. ಮನಸ್ಸಿಗೆ ಹೇಗೆ ಸುಖ ಸಿಗ್ತದೆ? ಇಂದ್ರಿಯಗಳಿಗೆ ಖುಷಿ ಕೊಟ್ಟರೆ ಮನಸ್ಸಿಗೆ ಖುಷಿ ಸಿಗ್ತದೆ. ಆದ್ರೆ ನಾವು ಆತ್ಮಕ್ಕೆ ಆನಂದವನ್ನ ನೀಡಿದ್ರೆ ಅದು ಹೇಗೆ ಆನಂದ ಸಿಗ್ತದೆ? ಆತ್ಮಕ್ಕೆ ಏನ್ ಬೇಕೋ ಅದನ್ನ ನೀಡಬೇಕು. ಆತ್ಮಕ್ಕೆ ಏನ್ ಬೇಕು? ಜ್ಞಾನ ಬೇಕು, ಅಮೃತತ್ವ ಬೇಕು. ಆ ಜ್ಞಾನವನ್ನ ನಾವು ನೀಡಿದರೆ ಆತ್ಮ ಆನಂದವನ್ನು ಹೊಂದುತ್ತದೆ. ಕೊನೆಗೆ ಆನಂದ ಸಾಗರದಲ್ಲಿಯೇ ತೇಲಿ ಬಿಡ್ತದೆ. ಹಾಗಾಗಿ ಇದು ಸರಿಯಾದ ಧ್ಯಾನ. ನಾವು ಮಾಡ್ತಾ ಇರುವ ಧ್ಯಾನ ಸರಿಯಾದ ಧ್ಯಾನ. ನಾವು ಮಾಡ್ತಾ ಇರುವ ಜ್ಞಾನ ಸರಿಯಾದ ಆತ್ಮಜ್ಞಾನ. ಬ್ರಹ್ಮಶ್ರೀ ಯೋಗೀಶ್ವರರು, ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಗುರುಗಳು 18 ಸೂತ್ರಗಳನ್ನ ಹೇಳಿದ್ದಾರೆ. ಆ 18 ಸೂತ್ರದಲ್ಲಿ ಒಂದು ಸೂತ್ರ ಸರಿಯಾದ ಧ್ಯಾನವನ್ನ ಮಾಡಬೇಕು. ಅಂದ್ರೆ ಆನಾಪಾನಸತಿ ಧ್ಯಾನವೇ, ಉಸಿರಾಟದ ಮೇಲೆ ಗಮನವನ್ನು ವಹಿಸಿ ಮಾಡುವ ಧ್ಯಾನವೇ ಸರಿಯಾದ ಧ್ಯಾನ ಅಂತ ಹೇಳಿ ಪತ್ರಿಜಿ ಗುರುಗಳು ಹೇಳಿದ್ದಾರೆ. ಹಾಗಾಗಿ ಸರಿಯಾದ ಧ್ಯಾನವನ್ನ ಮಾಡಬೇಕು. ಎರಡನೇದಾಗಿ ಸರಿಯಾದ ಆತ್ಮಜ್ಞಾನದ ಪುಸ್ತಕಗಳನ್ನ ಓದಬೇಕು. ಸರಿಯಾದ ಜ್ಞಾನವನ್ನ ಸಂಪಾದನೆ ಮಾಡಬೇಕು. ಹಾಗಾಗಿ ಆ ಜ್ಞಾನದ ಮಹತ್ವ ಏನು ಅನ್ನೋದು ನೀವು ಪ್ರತಿನಿತ್ಯ ತರಗತಿಯಲ್ಲಿ ಅಟೆಂಡ್ ಮಾಡಿದ್ರೆ ಗೊತ್ತಾಗ್ತದೆ. ಪ್ರತಿನಿತ್ಯ ಆ ಜ್ಞಾನಕ್ಕೆ ಅಷ್ಟು ಶಕ್ತಿ ಇದೆ. ಹಾಗಾಗಿ ನಾನು ಎಲ್ಲರಿಗೂ ಭರವಸೆ ಕೊಡ್ತಾ ಇದ್ದೇನೆ, ಏನು ಅಂದ್ರೆ, ನೀವು ಎಂತಹ ದುಃಖದಲ್ಲೇ ಇರಲಿ, ಎಂತಹ ಕಷ್ಟದಲ್ಲೇ ಇರಲಿ, ಎಂತಹ ನೋವಿನಲ್ಲೇ ಇರಲಿ, ಎಂತಹ ಕರ್ಮಗಳೇ ಇರಲಿ, ನಿಮ್ಮಲ್ಲಿ ನಿಜವಾಗಲೂ ಶ್ರದ್ಧೆ ಇತ್ತು ಅಂತಾದ್ರೆ, ಪ್ರತಿನಿತ್ಯ ಶ್ರದ್ಧೆಯಿಂದ ಇವತ್ತು ಏನು ಶ್ರದ್ಧೆ ಇದೆ ಅದೇ ಶ್ರದ್ಧೆ ಕೊನೆಯವರೆಗೂ ಇತ್ತು ಅಂತಾದ್ರೆ, ಖಂಡಿತ ಈ 48 ದಿನಗಳ ಮಂಡಲ ಮುಗಿಯುವುದರೊಳಗೆ ಖಂಡಿತ ಪ್ರತಿಯೊಬ್ಬರಲ್ಲೂ ಕೂಡ ಆ ದುಃಖ ಅನ್ನುವುದು ನಿವಾರಣೆಯಾಗಿ ಪ್ರತಿಯೊಬ್ಬರು ಕೂಡ ಅಮೃತತ್ವವನ್ನು ಹೊಂದಲಿಕ್ಕೆ ಸಾಧ್ಯ ಇದೆ. ಪ್ರತಿಯೊಬ್ಬರು ಎನ್ಲೈಟೆಡ್ ಮಾಸ್ಟರ್ ಆಗಲಿಕ್ಕೆ ಸಾಧ್ಯ ಇದೆ. ಬುದ್ಧ 8 ವರ್ಷ ತಿರುಗಿದ್ರು, ವಿಧ ವಿಧವಾದ ಧ್ಯಾನಗಳನ್ನ ಮಾಡ್ತಾ ತಿರುಗಿದ್ರು. ಒಬ್ಬ ಗುರುವಿನ ಹತ್ರ ಹೋಗಿ ಅಲ್ಲೊಂದು 4-5 ತಿಂಗಳು ಕುತ್ಕೊಂಡು ಧ್ಯಾನ ಮಾಡೋದು, ಇನ್ನೊಬ್ಬ ಗುರುಗಳನ್ನ ಹತ್ರ ಹೋಗಿ ಅಲ್ಲೊಂದ್ ಸ್ವಲ್ಪ ಹೊತ್ತು ಕುತ್ಕೊಂಡು ಧ್ಯಾನ ಮಾಡೋದು. ಗೊತ್ತಿಲ್ಲ ಯಾವ ಧ್ಯಾನ ಮಾಡಿದ್ರೆ ಏನಾಗ್ತದೆ ಗೊತ್ತಿಲ್ಲ. ಅಲ್ಲಿ ಹೋದ್ರೆ ಒಳ್ಳೇದಾಗ್ಬೋದೇನೋ ಅಂತ ಅಲ್ಲಿ, ಇಲ್ಲಿ ಹೋದ್ರೆ ಒಳ್ಳೇದಾಗ್ಬೋದೇನೋ ಅಂತ ಇಲ್ಲಿ. ಹೀಗೆ ಎಷ್ಟೋ ಗುರುಗಳನ್ನ ಆಶ್ರಯಿಸಿ ಎಷ್ಟೋ ವಿಧವಾದ ಧ್ಯಾನಗಳನ್ನ ಮಾಡ್ತಾ 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 ಹೀಗೆ 8 ವರ್ಷಗಳನ್ನ ಧ್ಯಾನ ಏನೇನೋ ಮಾಡ್ತಾ ತನ್ನ ಸಮಯವನ್ನ ವ್ಯರ್ಥ ಮಾಡಿದ. ಕೆಲವೊಮ್ಮೆ ಉಪವಾಸ ಮಾಡಿದ, ದೇಹವನ್ನ ದಂಡನೆ ಮಾಡಿದ. ಹೀಗೆ ಏನೆಲ್ಲಾ ಪ್ರಯತ್ನ ಮಾಡಿದರೂ ಕೂಡ ಆ ಜ್ಞಾನೋದಯ ಅನ್ನೋದು ಪ್ರಾಪ್ತಿ ಆಗಲೇ ಇಲ್ಲ. ಜ್ಞಾನೋದಯ ಅನ್ನೋದು ಬುದ್ಧನಿಗೆ 8 ವರ್ಷಗಳ ಕಾಲ ಜ್ಞಾನೋದಯ ಅನ್ನೋದು ಪ್ರಾಪ್ತಿ ಆಗಲಿಲ್ಲ.
ಕೊನೆಗೆ ಅವನಿಗೆ ಬಹಳ ಸಿಟ್ಟು ಬಂತು. ಇದೇನಿದು, 8 ವರ್ಷ ಆಯ್ತು, ನಾನು ಇಷ್ಟು ವರ್ಷ ಪ್ರಯತ್ನ ಮಾಡಿ ಹೊರಗೆ ಬಂದಿದ್ದೆ ಯಾವುದು? ದುಃಖ ನಿವಾರಣೆಯ ಮಾರ್ಗವನ್ನ ಕಂಡುಹಿಡಿಯಬೇಕು, ಈ ಶಾಶ್ವತವಾಗಿ ಈ ದುಃಖದಿಂದ ನಾನು ಹೊರಗೆ ಬರಬೇಕು, ಮೋಕ್ಷ ಸಂಪಾದನೆ ಮಾಡಬೇಕು ಅಂತ. ಆದ್ರೆ ನಾನು ಏನು ಮಾಡಿದ್ರು ನನಗೆ ಅದು ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ಅವನಿಗೆ ಸಿಟ್ಟು ಬಂತು, ಹಠ ಬಂತು, ಶ್ರದ್ಧೆ ಬಂತು. ಅದಕ್ಕೆ ಏನು ಮಾಡಿದ ಬುದ್ಧ? ಒಂದು ಬೋಧಿ ವೃಕ್ಷದ ಕೆಳಗೆ, ಅರಳಿ ಮರದ ಕೆಳಗೆ ಕೂತುಕೊಂಡು ತಾನು ಸಂಕಲ್ಪ ಮಾಡಿದ, ನನಗೆ ಜ್ಞಾನೋದಯ ಆಗುವವರೆಗೂ ನಾನು ಈ ಜಾಗವನ್ನ ಬಿಟ್ಟು ಕದಲುವುದಿಲ್ಲ, ಎದ್ದೇಳೋದಿಲ್ಲ ಅಂತ ಹೇಳಿ ನಿರಂತರವಾಗಿ ಧ್ಯಾನಾಸಕ್ತನಾದ. ಊಟ ಇಲ್ಲ, ನಿದ್ದೆ ಇಲ್ಲ, ಆಹಾರ ಇಲ್ಲ, ಕೊನೆಗೆ ಯಾವುದಕ್ಕೂ ಇಲ್ಲ, ನಿತ್ಯ ಕರ್ಮಗಳೂ ಇಲ್ಲ, ಕೂತ ಜಾಗದಿಂದ ಕದಲ್ತಾ ಇಲ್ಲ. ಹೀಗೆ ನಿರಂತರವಾಗಿ ಒಂದಲ್ಲ, ಎರಡಲ್ಲ, ಮೂರಲ್ಲ, ನಿರಂತರವಾಗಿ 48 ದಿನಗಳ ಕಾಲ ಧ್ಯಾನಾಸಕ್ತನಾಗಿ ಕುಳಿತ. ಕೊನೆಗೆ ಅವನಿಗೆ 48 ದಿನದಲ್ಲಿ ಜ್ಞಾನೋದಯ ಅನ್ನೋದು ಪ್ರಾಪ್ತಿ ಆಯಿತು. ಅವನು ಇಷ್ಟು ದಿವಸ ಸಿದ್ಧಾರ್ಥ ಗೌತಮನಾಗಿದ್ದ, ಏನಾದ? ಬುದ್ಧನಾದ. ಯಾವಾಗ ಅವನಿಗೆ ಜ್ಞಾನೋದಯವಾಯಿತು, ಆಗ ಅವನು ಆ 48 ದಿನಗಳ ಕಾಲ ಅವನು ತನ್ನ ಎಲ್ಲ ಹಿಂದಿನ ಅನೇಕ ಜನ್ಮಗಳನ್ನ ನೋಡಿಕೊಂಡ. ಸುಮಾರು 500 ಜನ್ಮಗಳನ್ನ ನೋಡಿಕೊಂಡ ಕೇವಲ 48 ದಿನದಲ್ಲಿ. ಅದನ್ನ ಏನಂತ ಕರೀತಾರೆ? ಬುದ್ಧನ ಜಾತಕ ಕಥೆಗಳು ಅಂತ ಹೇಳಿ ಅವೆಲ್ಲ ಏನಾಗಿದ್ದಾವೆ? ಗ್ರಂಥ ರೂಪದಲ್ಲಿದ್ದಾವೆ. ಹೀಗೆ ಆ 48 ದಿನದಲ್ಲಿ ತನ್ನೆಲ್ಲ ಹಿಂದಿನ ಜನ್ಮಗಳನ್ನ ನೋಡಿಕೊಳ್ತಾ, ಆ ಎಲ್ಲ ಕರ್ಮಗಳನ್ನು ಕೂಡ ತಾನು ಕಳೆದುಕೊಂಡವನಾಗಿ, ಪರಿಪೂರ್ಣ ಜ್ಞಾನವನ್ನ ಹೊಂದಿದವನಾಗಿ ಏನಾದ? ಬುದ್ಧನಾದ. ಬುದ್ಧ ಅನ್ನುವುದು ಒಬ್ಬ ವ್ಯಕ್ತಿಯ ಹೆಸರಲ್ಲ, ಏನದು? ಆತ್ಮದ ಸ್ಥಿತಿ. ಬುದ್ಧ ಅನ್ನುವುದು ಒಂದು ಆತ್ಮದ ಸ್ಥಿತಿ. ಅಲ್ಲಿಯವರೆಗೆ ಬುದ್ಧ ಏನಾಗಿದ್ದ? ಸಿದ್ಧಾರ್ಥ ಗೌತಮನಾಗಿದ್ದ. ನಂತರ ನಿರಂತರ ಸಾಧನೆಯನ್ನ ಮಾಡ್ತಾ 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 ತಾನೆಲ್ಲ ಈ ಬಹುಬಂಧನಗಳನ್ನು ಕಳ್ಕೊಂಡು ಕರ್ಮವನ್ನು ಕಳೆದುಕೊಂಡವನಾಗಿ ಏನಾದ? ಪರಿಪೂರ್ಣನಾತ್ಮನಾದ. ಅದೇ ಬುದ್ಧನಾದ. ಹಾಗಾಗಿ ಪ್ರತಿಯೊಬ್ಬರೂ ಆಗಬೇಕಾದದ್ದು ಏನು? ಬುದ್ಧ. ಪ್ರತಿಯೊಬ್ಬರು ಬುದ್ಧರಾಗಬೇಕು. ಬುದ್ಧತ್ವ ಹೊಂದುವುದೇ ಪ್ರತಿಯೊಬ್ಬರ ಪ್ರಥಮ ಆದ್ಯತೆ. ಯಾರು ಬುದ್ಧರಾಗ್ತಾರೋ ಅವರಿಗೆ ಮತ್ತೆ ಜನ್ಮ ಅನ್ನುವುದು ಇಲ್ಲ, ಮತ್ತೆ ಜನ್ಮ ಅನ್ನುವುದು ಇಲ್ಲ. ಹಾಗಾಗಿ ಈ 48 ದಿನಗಳು ಯಾರಲ್ಲಿ ಎಷ್ಟು ಶ್ರದ್ಧೆ ಇರ್ತದೋ, ಎಷ್ಟು ಶ್ರದ್ಧೆ ದಿನದಿಂದ ದಿನಕ್ಕೆ ಆದಷ್ಟು ನೀವು ಪ್ರತಿನಿತ್ಯ ನೀವು ಮಾಡುವ ಕೆಲಸಗಳು, ಜಂಜಾಟಗಳು, ಅದಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಲಿ. ಆದಷ್ಟು ಅದಕ್ಕೆ ಆದ್ಯತೆಯನ್ನು ಕಡಿಮೆ ಮಾಡಿ ಈ ಆತ್ಮ ಉನ್ನತಿಯ ಧ್ಯಾನ ಮಾರ್ಗದ ಸಾಧನೆಯಲ್ಲಿ ಹೆಚ್ಚು ನಿಮ್ಮ ಸಮಯವನ್ನ ಮತ್ತೆ ಶ್ರದ್ಧೆಯನ್ನ ವಹಿಸಿ ಈ ಒಂದು ಮಂಡಲವನ್ನ ಯಶಸ್ವಿಯಾಗಿ ಎಲ್ಲರೂ ಪೂರೈಸಲಿ. ಯಾಕೆಂದ್ರೆ ನಮ್ಮ ಕರ್ಮಗಳು ಬೇಕು ಅಂತಲೇ ನಮಗೆ ಡಿಸ್ಟರ್ಬ್ ಮಾಡ್ತದೆ, ನಮಗೆ ಇದು ಸಾಧ್ಯ ಇಲ್ಲ ಅಂತ ಹೇಳಿ ಬಿಡಿಸಿ ಬಿಡ್ತದೆ. ಆದರೆ ಇದನ್ನ ನೀನು ಇವತ್ತು ಸಾಧಿಸಲಿಲ್ಲ ಅಂದ್ರೆ ಮುಂದಾದರೂ ಎಂದಾದರೂ ಒಂದು ದಿನ ಇದನ್ನ ಸಾಧಿಸಿದಾಗಲೇ ನಿನಗೆ ಈ ಜನನ ಮರಣ ಚಕ್ರದಿಂದ ಬಂಧನದಿಂದ ಬಿಡುಗಡೆ. ಇಲ್ಲ ಅಂದ್ರೆ ಈ ಜನ್ಮದಲ್ಲಿ ನೀನು ಮಾಡ್ಲಿಲ್ಲ ಅಂದ್ರೆ ಇನ್ನೊಂದು ಜನ್ಮ ಎತ್ತಿ ಬಂದಾದ್ರೂ ನೀನು ಇದನ್ನು ಮಾಡಲೇಬೇಕು. ಆ ಜನ್ಮದಲ್ಲೂ ಮಾಡ್ಲಿಲ್ಲ ಅಂದ್ರೆ ನೀನು ಇನ್ನೂ ಒಂದು ಜನ್ಮವನ್ನು ತಗೊಂಡು ಬಂದು ಆ ಜನ್ಮದಲ್ಲಾದ್ರೂ ಇದನ್ನು ಮಾಡಲೇಬೇಕು. ಇಲ್ಲ ಆ ಜನ್ಮದಲ್ಲೂ ಮಾಡ್ಲಿಲ್ಲ ಅಂದ್ರೆ ನೀನು ಇನ್ನೂ ಒಂದು ಜನ್ಮದಲ್ಲಿ ಎತ್ತಿ ಬಂದು ಏನ್ ಮಾಡ್ಬೇಕು? ಇದನ್ನು ಮಾಡಲೇಬೇಕು. ಹಾಗಾಗಿ ಮನುಷ್ಯ ಏನ್ ಮಾಡ್ಬೇಕು? ನಾನು ದೇಹ ಅಲ್ಲ ಆತ್ಮ ಅನ್ನುವುದನ್ನು ತಿಳ್ಕೊಳ್ಬೇಕು. ಆಯ್ತಾ? ವೆರಿ ಗುಡ್. ಈಗ ಇದರ ಮಹತ್ವ ಏನು ಅನ್ನೋದನ್ನ ನಾನು ಇನ್ನೂ ಒಂದು ವಿಷಯವನ್ನು ಹೇಳ್ತಾ ನಿಮಗೆ ಗೊತ್ತಿಲ್ಲ. ಓಕೆ, ಎಲ್ಲರೂ ಸ್ವಲ್ಪ ಶ್ರದ್ಧೆಯಿಂದ ಕೇಳಿ. ಇದು ಬಹಳ 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 ಮುಖ್ಯ, ಬಹಳ 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 ಮುಖ್ಯ. ಬಹಳ ಶ್ರದ್ಧೆಯಿಂದ ಕೇಳಿ, ಯಾವ ಕಡೆಯೂ ಡೈವರ್ಟ್ ಆಗಬೇಡಿ. ಬಹಳ ಮುಖ್ಯ ಇದು. ಒಂದು ಆತ್ಮ ಅಂದ್ರೆ ನಾವು, ಒಂದು ಆತ್ಮ ಮೇಲೆ ಪೂರ್ಣಾತ್ಮನಿಂದ ಅಥವಾ ಪರಮಾತ್ಮನಿಂದ, ಆ ಪರಮಾತ್ಮನ ಅಂಶವೇ ಅಂಶಾತ್ಮವಾಗಿ ಭೂಮಿಗೆ ಬರ್ತದೆ. ಆ ಅಂಶಾತ್ಮಕ್ಕೆ ಆ ಪರಮಾತ್ಮ ಹೇಳ್ತಾನೆ, ನೋಡು ನೀನು ಕೂಡ ನಿನಗೆ 2 ಗುರಿಗಳನ್ನ ಕೊಡ್ತೇನೆ. ನೀನು ಭೂಮಿಗೆ ಹೋಗಿ ನನ್ನಂತೆಯೇ ಪೂರ್ಣಾತ್ಮವಾಗಿ ತಯಾರಾಗಬೇಕು, ಅಂದ್ರೆ ಪರಮಾತ್ಮವಾಗಿ ತಯಾರಾಗಬೇಕು. ಅಷ್ಟೇ ಅಲ್ಲ, ನೀನು ಪುನಃ ನಿನ್ನ ಲೋಕವಾದ ಸತ್ಯ ಲೋಕವನ್ನ ಬಂದು ಸೇರ್ಬೇಕು. ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಪರಮಾತ್ಮನಿಂದ ಆ ಪರಮಾತ್ಮ ತನ್ನಿಂದ ಒಂದು ಅಂಶವನ್ನ, ಎಷ್ಟು ಅಂಶಗಳನ್ನ ತಾನು ಭೂಮಿಗೆ ಬಿಡ್ತಾನೆ, ಆತ್ಮಸ್ವರೂಪ.
ಆ ಅಂಶಾತ್ಮಗಳಿಗೆ ಹೇಳ್ತಾನೆ, ನೋಡಿ, ನೀವು ಭೂಮಿಗೆ ಹೋಗ್ಬೇಕು, ಭೂಮಿಗೆ ಹೋಗಿ ಸಾಧನೆಯನ್ನು ಮಾಡ್ತಾ ಪುನಃ ನೀನು ಬೆಳಿಬೇಕು. ಹೇಗೆ ಬೆಳಿಬೇಕು ಅಂದ್ರೆ ನನ್ನಂತೆಯೇ ಪರಮಾತ್ಮನಾಗಿ ಬೆಳಿಬೇಕು. ಕೊನೆಗೆ ನಿನ್ನ ಲೋಕವೇ ಆದ, ಅಂದ್ರೆ ಈಗ ಎಲ್ಲಿದೆ ಅದು? ಸತ್ಯಲೋಕದಲ್ಲಿದೆ. ಪುನಃ ಸತ್ಯಲೋಕವನ್ನು ಬಂದು ಸೇರಬೇಕು, ಇದು ನಿನ್ನ ಗುರಿ ಅಂತ ಹೇಳಿ ಆ ಅಂಶಾತ್ಮಕ್ಕೆ 2 ಗುರಿಯನ್ನ ಕೊಟ್ಟು ಪರಮಾತ್ಮ ಏನು ಮಾಡಿದ? ಭೂಮಿಗೆ ಕಳಿಸಿದ. ಹಾಗೆ ಕಳಿಸಿದ ಆತ್ಮಗಳೇ ನಾವುಗಳೆಲ್ಲರೂ. ಇವತ್ತು ಕೋಟ್ಯಾಂತರ ಜೀವರಾಶಿಗಳನ್ನ ಭೂಮಿಯ ಮೇಲೆ ನೋಡ್ತಾ ಇದ್ದೇವೆ. ಅದು ಪ್ರಾಣಿ ಜನ್ಮ ಇರ್ಬೋದು, ಪಶುಗಳಿರ್ಬೋದು, ಪಕ್ಷಿಗಳಿರ್ಬೋದು, ಜಲಚರ ಜೀವಿರಾಶಿಗಳಿರ್ಬೋದು, ವೃಕ್ಷಗಳಿರ್ಬೋದು, ಮನುಷ್ಯರಿರ್ಬೋದು, ಎಲ್ಲರೂ ಕೂಡ ಒಳಗೆ ಇರುವುದು ಆತ್ಮ. ಆ ಎಲ್ಲ ಆತ್ಮಗಳು ಎಲ್ಲಿಂದ ಬಂದಿದ್ದಾವೆ? ಪರಮಾತ್ಮನಿಂದ ಬಂದಿದ್ದಾವೆ. ಆ ಎಲ್ಲ ಆತ್ಮಗಳಿಗೆ ಪರಮಾತ್ಮ ಒಂದು ಗುರಿಯನ್ನ ಕೊಟ್ಟಿದ್ದಾನೆ. ಏನು? ಆ ಪರಮಾತ್ಮನಂತೆ ಇವರೆಲ್ಲರೂ ಬೆಳೆಯಬೇಕು. ಹಾಗಾದ್ರೆ ಆ ಆತ್ಮ ಭೂಮಿಗೆ ಬಂದು ಏನೆಲ್ಲ ಮಾಡ್ತದೆ? ಮೊದಲು ಆ ಆತ್ಮ ಭೂಮಿಗೆ ಬಂದು ಒಂದೇ ಸಾರಿ ಮನುಷ್ಯ ಜನ್ಮಕ್ಕೆ ಬರೋಲ್ಲ, ಬದಲಾಗಿ ಎಷ್ಟೋ ಅನುಭವವನ್ನ ಪಡೆಯಬೇಕು, ಜ್ಞಾನ ಸಂಪಾದನೆ ಮಾಡಬೇಕು. ಅದಕ್ಕಾಗಿ ಮೊದಲು ಖನಿಜ ಸಾಮ್ರಾಜ್ಯದಲ್ಲಿ ಬರ್ತದೆ, ಅಂದ್ರೆ ಖನಿಜ ಸಂಪತ್ತು. ಆ ಖನಿಜ ಸಂಪತ್ತಿನಲ್ಲಿ ಏನಾಗ್ತದೆ? ಮೊದಲು ಎಷ್ಟೋ ಸಾವಿರ ಲಕ್ಷಾಂತರ ವರ್ಷಗಳನ್ನ ಕಳೀತದೆ. ನಂತರ ಅದು ವೃಕ್ಷ ಸಂಪತ್ತಿಗೆ ಬರ್ತದೆ. ವೃಕ್ಷ ಅಂದ್ರೆ ಸಸ್ಯ ಸಂಪತ್ತು. ಸಸ್ಯವಾಗಿ ಆತ್ಮಗಳು ಎಷ್ಟೋ ಸಸ್ಯಗಳಾಗಿ ಎಷ್ಟೋ ವರ್ಷಗಳು ಕಳೀತವೆ. ನಂತರ ಜಲಚರ ಜೀವರಾಶಿಗಳಾಗಿ ಬರ್ತದೆ. ಅಂದ್ರೆ ಒಂದು ಆತ್ಮ ಒಂದು ಮೀನಲ್ಲಿರೋಲ್ಲ, ಎಷ್ಟೋ ಆ ಆತ್ಮ ಎಷ್ಟೋ ನೂರಾರು ಲಕ್ಷಾಂತರ ಮೀನುಗಳಲ್ಲಿ ಏನಾಗ್ತದೆ? ಗ್ರೂಪ್ ಕಾನ್ಶಿಯಸ್ನೆಸ್ ಅಂತ ಅದು ವಿಂಗಡಣೆ ಆಗಿರ್ತದೆ. ನಂತರ ಆ ಒಂದು ಆತ್ಮ ಜನ್ಮಗಳು ಮುಗಿದ ನಂತರ ಪ್ರಾಣಿ ಜನ್ಮಗಳಲ್ಲಿ ಬರ್ತವೆ, ಅಥವಾ ಈ ಸರೀಸೃಪಗಳು, ಓತಿಕ್ಯಾತ, ತೇವಳುವಂತಹ ಜೀವರಾಶಿಗಳೆಲ್ಲ ಇರ್ತದಲ್ಲೋ ಆ ತರದ ಜನ್ಮಗಳಲ್ಲಿ ಬರ್ತವೆ. ನಂತರ ಪ್ರಾಣಿ ಜನ್ಮಗಳು. ಹೀಗೆ ಎಷ್ಟೋ ಲಕ್ಷಾಂತರ ಕೋಟ್ಯಾಂತರ ವರ್ಷಗಳು ಕಳೆದು ಕೊನೆಗೆ ಅವೆಲ್ಲ ಅನುಭವಗಳು ಆದ ಮೇಲೆ ಆ ಆತ್ಮ ಮೊದಲ ಬಾರಿಗೆ ಮನುಷ್ಯ ಜನ್ಮವನ್ನ ತಗೊಳ್ತದೆ. ನೋಡಿ, ಇದು ಬಹಳ ಮುಖ್ಯ, ಬಹಳ ಬಹಳ ಮುಖ್ಯ. ಮನುಷ್ಯ ಜನ್ಮವನ್ನ ತಗೊಳ್ತದೆ. ಯಾವಾಗ ಮನುಷ್ಯ ಜನ್ಮವನ್ನ ತಗೊಳ್ತದೋ ಆಗ ಆ ಆತ್ಮ, ಯಾವಾಗ ಮನುಷ್ಯ ಜನ್ಮವನ್ನು ತಗೊಳ್ತದೋ ಆವಾಗ ಆ ಆತ್ಮ ಶಿಶು ಸ್ಥಿತಿಯಲ್ಲಿ ಇರ್ತದೆ. ಶಿಶು ಸ್ಥಿತಿ, ಅಥವಾ ಆ ಆತ್ಮಕ್ಕೆ ಯಾವುದೋ ತಿಳಿಯೋದಿಲ್ಲ. ಮಕ್ಕಳಿಗೆ, ಶಿಶುಗಳಿಗೆ ಏನಾದ್ರೂ ತಿಳಿತದ? ಇಲ್ಲ. ಹೊಟ್ಟೆ ಎಸ್ದಾಗ ಕಿಟಾರ್ ಅಂತ ಕೂಗ್ತದೆ, ಹೊಟ್ಟೆ ತುಂಬಿದೆ, ಮಲ್ಕೊಂಡ್ಬಿಡ್ತದೆ. ಹೀಗೆ ಕಾನಾ ಪೀನಾ ಸೋನಾ ಮರ್ನ, ಅಂದ್ರೆ ಹೊಟ್ಟೆ ಎಸ್ದಾಗ ಊಟ ಮಾಡೋದು, ನಿದ್ದೆ ಬಂದಾಗ ಮಲ್ಕೊಳ್ಳೋದು, ಕುಡಿಯೋದು, ತಿನ್ನೋದು, ಮಲಗೋದು. ಕೊನೆಗೊಂದು ದಿನ ಇಡೀ ಜೀವನ ಹೀಗೆ ಬದುಕಿ ಒಂದು ದಿನ ಸತ್ತು ಹೋಗೋದು. ಹೀಗೆ ಇದಕ್ಕೆ ಧರ್ಮ ಗೊತ್ತಿಲ್ಲ, ಅಧರ್ಮ ಗೊತ್ತಿಲ್ಲ, ನ್ಯಾಯ ಗೊತ್ತಿಲ್ಲ, ಅನ್ಯಾಯ ಗೊತ್ತಿಲ್ಲ, ಏನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ, ಏನ್ ಮಾಡಬಾರ್ದು ಅಂತ ಗೊತ್ತಿಲ್ಲ. ಮತ್ತೆ ಮನಸ್ಸಿಗೆ ಏನು ತೋರಿಸ್ತದೋ ಅದನ್ನು ಮಾಡ್ತಾ ಹಿಂಸೆಯನ್ನು ಮಾಡ್ತಾ ಈ ಅಂಶಾತ್ಮ ಮೊದಲು ಶಿಶು ಆತ್ಮದಲ್ಲಿ ಎಷ್ಟೋ ನೂರಾರು ಜನ್ಮಗಳನ್ನು ತಗೊಳ್ತದೆ. ಹೀಗೆ ಶಿಶು ಸ್ಥಿತಿಯಲ್ಲಿ ಜನ್ಮಗಳನ್ನು ತಗೊಂಡು ಇಷ್ಟೂ ಜನ್ಮಗಳಲ್ಲಿ ಕರ್ಮಗಳನ್ನೇ ಮಾಡಿರ್ತದೆ. ಅದಕ್ಕೆ ಧರ್ಮ ಗೊತ್ತಿಲ್ಲ, ನ್ಯಾಯ ಗೊತ್ತಿಲ್ಲ. ಹಾಗಾಗಿ ಆ ಧರ್ಮವನ್ನು ಮಾಡ್ತಾ ಹಿಂಸೆಯನ್ನ ಮಾಡ್ತಾ ಏನ್ ಮಾಡಿರ್ತದೆ? ಎಲ್ಲ ಕೆಟ್ಟ ಕರ್ಮಗಳನ್ನೇ ಮಾಡ್ತಾ ಬಂದಿರ್ತದೆ. ಇದನ್ನ ತಾಮಸ ಜನ್ಮಗಳು ಅಂತ ಕರಿತೀವಿ. ತಾಮಸ ಜನ್ಮ. ಎಷ್ಟು ಜನ್ಮ ತಾಮಸ? ಸುಮಾರು 150 ಜನ್ಮಗಳು ತಾಮಸ ಜನ್ಮಗಳಲ್ಲಿ ಕಳೀತದೆ. ಅಂದಾಜು 150 ಜನ್ಮ. ಈ 150 ಜನ್ಮದಲ್ಲೂ ಕೂಡ ಈ ಆತ್ಮ ಬರೀ ಉಣ್ಣೋದು, ತಿನ್ನೋದು, ಹೊಟ್ಟೆಪಾಡಿಗಾಗಿ ದುಡಿಯೋದು, ಅಷ್ಟು ಬಿಟ್ರೆ ಮತ್ತೆ ಏನೂ ಅದಕ್ಕೆ ಗೊತ್ತಿರುವುದಿಲ್ಲ. ಅದು ಭಕ್ತಿ ಮಾರ್ಗದಲ್ಲಿ ಇರುವುದಿಲ್ಲ. ಅದಕ್ಕೆ ದೇವರ ಬಗ್ಗೆ ಯಾವುದೇ ಪರಿಕಲ್ಪನೆ ಇರುವುದಿಲ್ಲ. ಮತ್ತೆ ಪ್ರಾಣಿಗಳ ಹಾಗೆ ಬದುಕ್ತಾ ಇರ್ತದೆ. ಅಂದ್ರೆ ಇದು ಮನುಷ್ಯರ ಬಗ್ಗೆ ಹೇಳ್ತಾರೆ. ಹೀಗೆ ಆ ಶಿಶು ಆತ್ಮ ನಂತರ ಬಾಲಾತ್ಮ ಸ್ಥಿತಿಯ ಬೆಳೀತದೆ, ಸ್ವಲ್ಪ ಬೆಳೀತದೆ. ನಂತರ ನಿಧಾನವಾಗಿ ಅದರಲ್ಲಿ ಗುಣ ಪರಿವರ್ತನೆ ಆಗ್ತದೆ. ನಂತರದ 150 ಜನ್ಮಗಳ ನಂತರ ಅದು ರಾಜಸ ಜನ್ಮಗಳಲ್ಲಿ ಬರ್ತದೆ. ಅಂದ್ರೆ ಸ್ವಭಾವ, ರಾಜಸ ಸ್ವಭಾವ. ಆ ಜನ್ಮಗಳಲ್ಲಿ ಆ ಆತ್ಮದ ವರ್ತನೆಗಳು ಹೇಗಿರ್ತದೆ ಅಂತಂದ್ರೆ ಆಸೆ ಬದುಕತನ, ತಾನು ಆಸೆಗಾಗಿ ಬದುಕ್ತಾ ಇರ್ತದೆ, ಅಧಿಕಾರವನ್ನ ಚಲಾಯಿಸ್ತದೆ, ಅಧಿಕಾರವನ್ನ ಹೊಂದುತ್ತದೆ, ರಾಜಕೀಯವಾಗಿ ಬೆಳೀತದೆ. ಅದಕ್ಕೆ ನ್ಯಾಯ ಗೊತ್ತಿಲ್ಲ, ಅನ್ಯಾಯ ಗೊತ್ತಿಲ್ಲ, ಧರ್ಮ ಗೊತ್ತಿಲ್ಲ, ಅಧರ್ಮ ಗೊತ್ತಿಲ್ಲ, ಹಿಂಸೆ ಗೊತ್ತಿಲ್ಲ, ಇನ್ನು ಅಹಿಂಸೆ ಗೊತ್ತಿಲ್ಲ. ಮತ್ತೆ ಮನಸ್ಸೋ ಇಚ್ಛೆ ಬದುಕ್ತದೆ.
ಈ ಹಿಂದಿನ ಜನ್ಮಗಳಿಗಿಂತಲೂ ಹೆಚ್ಚು ಕರ್ಮಗಳನ್ನ, ಅಂದ್ರೆ ಕೆಟ್ಟ ಕರ್ಮಗಳನ್ನ ಮಾಡ್ತದೆ, ಅನ್ಯಾಯವನ್ನ ಮಾಡ್ತದೆ, ಅಧಿಕಾರಕ್ಕಾಗಿ, ಹಣಕ್ಕಾಗಿ, ಸಂಪಾದನೆಗಾಗಿ, ತನ್ನ ಸಂಸಾರಕ್ಕಾಗಿ, ಹೆಂಡತಿಗಾಗಿ, ಗಂಡನಿಗಾಗಿ, ಮಕ್ಕಳಿಗಾಗಿ ಅಂತ ಹೇಳಿ ಏನ್ ಮಾಡ್ತದೆ, ಸುಮಾರು 150 ಜನ್ಮಗಳ ಕಾಲ ಏನ್ ಮಾಡಿಬಿಡ್ತದೆ, ಪಾಪಗಳನ್ನೇ ಮಾಡ್ತಾ ಕಳೆದು ಬಿಡ್ತದೆ. ಇದನ್ನ ರಾಜಸ ಜನ್ಮಗಳು. ಹೀಗೆ ಸುಮಾರು 300 ಜನ್ಮಗಳು, ಸುಮಾರು 300 ಜನ್ಮ ಪಾಪವನ್ನೇ ಮಾಡ್ತಾ ಏನ್ ಮಾಡ್ತು, ಇಡೀ ತನ್ನ ಜನ್ಮವನ್ನ ಕಳಿತು. ಕೊನೆಗೆ ಇಷ್ಟು ಜನ್ಮ ಪಾಪ ಮಾಡಿದಾಗ ಸುಮ್ಮನೆ ಇರ್ತದ? ಇಲ್ಲ. ಆ ಪಾಪಗಳು ಫಲಿಸ್ಲಿಕ್ಕೆ ಶುರುವಾಗ್ತದೆ, ಅಂದ್ರೆ ಫಲ ನೀಡ್ಲಿಕ್ಕೆ ಶುರು ಮಾಡ್ತದೆ. ಯಾವಾಗ ಜನ್ಮಗಳು ಫಲವನ್ನ ನೀಡ್ಲಿಕ್ಕೆ ಶುರು ಮಾಡ್ತಾವೋ ಆಗ ಮನುಷ್ಯನಿಗೆ ಏನು ಶುರುವಾಗ್ತದೆ, ದುಃಖ ಅನ್ನೋದು ಶುರುವಾಗ್ತದೆ. ಹಿಂಸೆ, ಬದುಕು ತುಂಬಾ ಕಷ್ಟ ಆಗ್ತದೆ. ಯಾಕಪ್ಪ ಜೀವನ ಇದೆ, ಯಾಕಪ್ಪ ಬದುಕಿರ್ಬೇಕು ಅನ್ನುವಂತ ಏನಾಗ್ತದೆ, ಹಿಂಸೆ ಶುರುವಾಗ್ತದೆ. ಆಗ ಮನುಷ್ಯ ಏನ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ, ತನ್ನ ತಪ್ಪನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತಾನೆ. ಓಹೋ, ನಾನು, ಎಲ್ಲರಿಗೂ ಗೊತ್ತಾಗ್ತದಲ್ವಾ ನಾವು ಮಾಡಿದ ಕರ್ಮ. ಪ್ರತಿಯೊಬ್ರು ಹೇಳ್ತಾರೆ, ಏನ್ ಮಾಡೋದು, ನಮ್ಮ ಕರ್ಮ ಅನುಭವಿಸ್ಬೇಕಲ್ಲಪ್ಪ ಅಂತ ಹೇಳ್ತಾರಲ್ವಾ. ಹಾಗೆ ಎಲ್ಲದರ ಮೂಲ ಕರ್ಮ ಅನ್ನೋದು ಅರ್ಥ ಆಗ್ತದೆ. ಆಗ ಆ ಕರ್ಮದಿಂದ ಹೊರಗೆ ಬರ್ಲಿಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ಹುಡುಕ್ತಾನೆ. ಅದಕ್ಕೆ ಎಲ್ಲರೂ ಏನ್ ಹೇಳ್ತಾರೆ, ಭಕ್ತಿ ಮಾರ್ಗ, ದೇವರನ್ನ ಆಶ್ರಯಿಸು, ವ್ರತ ಮಾಡು, ಪೂಜೆ ಮಾಡು, ಪುನಸ್ಕಾರ ಮಾಡು, ತೀರ್ಥಕ್ಷೇತ್ರಗಳನ್ನ ಹೋಗು, ಆ ನದಿಯಲ್ಲಿ ಹೋಗಿ ಸ್ನಾನ ಮಾಡು, ಈ ನದಿಯಲ್ಲಿ ಸ್ನಾನ ಮಾಡು, ಇಷ್ಟು ದಿವಸ ಈ ವ್ರತ ಮಾಡು, ಆಮೇಲೆ ದಾನ ಮಾಡು, ಧರ್ಮ ಮಾಡು, ಹೀಗೆಲ್ಲ ಹೇಳಲಿಕ್ಕೆ ಶುರು ಮಾಡ್ತಾನೆ. ಆಗ ಅವನು ಇದನ್ನೆಲ್ಲ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಭಕ್ತಿ ಮಾರ್ಗದಲ್ಲಿ ಎಲ್ಲೋ ಒಬ್ಬ ಪರಮಾತ್ಮ ಇದ್ದಾನೆ, ಆ ಪರಮಾತ್ಮ ನನ್ನನ್ನು ರಕ್ಷಣೆ ಮಾಡ್ತಾನೆ, ನನ್ನನ್ನು ಉದ್ಧರಿಸ್ತಾನೆ, ನನ್ನ ಕರ್ಮಗಳನ್ನು ಕಳೀತಾನೆ, ನನ್ನನ್ನು ಈ ದುಃಖದಿಂದ ಪಾರು ಮಾಡ್ತಾನೆ ಅಂತ ಹೇಳಿ ತಾನು ವಿಧ ವಿಧವಾದ ಸಕಾಮ ಕರ್ಮಗಳಲ್ಲಿ ತೊಡಗಿಕೊಳ್ತಾನೆ. ಇದೆಲ್ಲದರ ಮೂಲ ಉದ್ದೇಶ ಏನು ಅಂದ್ರೆ, ಏನಾದ್ರೂ ಮಾಡಿ ನಾನು ಈ ಕಷ್ಟದಿಂದ, ದುಃಖದಿಂದ ಹೊರಗೆ ಬರಬೇಕು, ಕಷ್ಟ ಪರಿಹಾರ ಆಗಬೇಕು ಅನ್ನುವ ಒಂದೇ ಒಂದು ಆಸೆಯಿಂದ, ಸಂಕಲ್ಪದಿಂದ ಇಷ್ಟೆಲ್ಲ ಪ್ರಯತ್ನ ಮಾಡ್ತಾ ಹೀಗೆ ಎಷ್ಟು ಜನ್ಮವನ್ನು ಕಳೀತಾನಂದ್ರೆ 50 ಜನ್ಮಗಳನ್ನ ಕಳೀತಾನೆ. ಎಷ್ಟು ಜನ್ಮಗಳು ಕಳೀತೀಗ? ಸುಮಾರು 350ರಿಂದ 360 ಜನ್ಮಗಳು ಕಳೀತು. ಆದರೆ ಇಷ್ಟು ಜನ್ಮಗಳು ಕಳೆದಾಗಲು ಸುಮಾರು 50ರಿಂದ 60 ಜನ್ಮ ಭಕ್ತಿ ಮಾರ್ಗದಲ್ಲಿ ಕಳೆದ. ದೇವರನ್ನ ಪೂಜೆ ಮಾಡ್ತಾ, ಪುನಸ್ಕಾರ ಮಾಡ್ತಾ, ವ್ರತ ಮಾಡ್ತಾ, ಜಪ ಮಾಡ್ತಾ, ಮಂತ್ರ ಹೇಳ್ತಾ, ಸ್ತೋತ್ರ ಹೇಳ್ತಾ, ತೀರ್ಥಕ್ಷೇತ್ರಗಳನ್ನ ತಿರುಗ್ತಾ ಆ ಎಲ್ಲ ಏನೇನೆಲ್ಲ ಲಿಂಗಗಳಿದ್ದಾವೆ, ದೇವಸ್ಥಾನಗಳಿದ್ದಾವೆ, ಎಲ್ಲವನ್ನ ದರ್ಶನ ಮಾಡಿ 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 ಎಷ್ಟು ಜನ್ಮ ಕಳೆದ? 50ರಿಂದ 60 ಜನ್ಮ ಕಳೆದ. ಆದರೆ ಕರ್ಮ ಅನ್ನುವುದು ಕಳೆಯಲಿಲ್ಲ, ಈ ಭವಬಂಧನ ಅನ್ನುವುದು ಕಳೆಯಲಿಲ್ಲ, ಈ ಪುನರಪಿ ಜನನಂ ಪುನರಪಿ ಮರಣಂ ಅನ್ನುವ ಈ ಜನನ ಮರಣ ಚಕ್ರ ಅನ್ನುವುದು ಅಂತ್ಯ ಆಗಲಿಲ್ಲ. ಕೊನೆಗೆ ಅವನಿಗೆ ಮೋಕ್ಷ ಅನ್ನೋದು ಕೂಡ ಸಿಗಲಿಲ್ಲ. ಈಗಾಗ್ಲೇ ಆ ಆತ್ಮ ವೃದ್ಧಾತ್ಮ ಸ್ಥಿತಿಗೆ ಬಂದಿರ್ತದೆ. ವೃದ್ಧಾತ್ಮ ಅಂದ್ರೆ ಅದನ್ನ ಹೇಳ್ತೀನಿ, ಇಷ್ಟೂ ಜನ್ಮ ಕಳೆಯುವಾಗ ಆ ಆತ್ಮ ಒಂದೊಂದೇ ಹಂತವಾಗಿ ಬೆಳೀತಾ ಇರ್ತದೆ. ಸುಮಾರು 350 ಜನ್ಮಗಳಲ್ಲಿ ಆ ಆತ್ಮ ಮೊದಲು ಶಿಶು ಸ್ಥಿತಿಯಲ್ಲಿತ್ತು, ನಂತರ ಬಾಲಾತ್ಮ ಸ್ಥಿತಿಯಲ್ಲಿ ಬಂತು, ನಂತರ ತರುಣ ಅಥವಾ ಕೌಮಾರ ಸ್ಥಿತಿಗೆ ಬಂತು, ನಂತರ ಪ್ರೌಢಾತ್ಮ ಸ್ಥಿತಿಗೆ ಬಂತು. ಈ ಮೊದಲ 3 ಸ್ಥಿತಿಯಲ್ಲಿ ಆತ್ಮ ತಾಮಸ ಗುಣಗಳಲ್ಲಿರ್ತದೆ. ಯಾವಾಗ ಪ್ರೌಢಾತ್ಮ ಸ್ಥಿತಿಗೆ ಬರ್ತದೋ ಆಗ ರಾಜಸ ಜನ್ಮಗಳಲ್ಲಿರ್ತದೆ. ಈ ಪ್ರೌಢಾತ್ಮವೇ ಮುಂದೆ ವೃದ್ಧಾತ್ಮವಾಗಿ ಬೆಳೀತದೆ. ವೃದ್ಧಾತ್ಮ ಅಂದ್ರೆ ಅದಕ್ಕೆ ಜೀವನ ಸಾಕಾಗಿರ್ತದೆ. ಕಷ್ಟಗಳಲ್ಲಿ ನೊಂದು ಬೆಂದು ಸಾಕಾಗಿ ಹೋಗ್ಬಿಡ್ತದೆ. ಏನಾದ್ರೂ ಮಾಡಿ ನಾನು ಈ ಕಷ್ಟದಿಂದ, ದುಃಖದಿಂದ ಹೊರಗೆ ಬರಬೇಕು ಅಂತ ಹೇಳಿ ವಿಧ ವಿಧವಾದ ಪ್ರಯತ್ನವನ್ನು ಮಾಡ್ತಾ ಇರ್ತದೆ. ಯಾವ ರೀತಿಯ ವಿಧ ವಿಧವಾದ ಪ್ರಯತ್ನ? ಎಲ್ಲ ಹೀಗೆ ಹೇಳಿನಲ್ವಾ, ಪೂಜೆ, ಪುನಸ್ಕಾರ, ವ್ರತ, ಜಪ, ತಪ, ಆ ಕ್ಷೇತ್ರ, ಈ ಕ್ಷೇತ್ರ, ಯಂತ್ರ, ಮಂತ್ರ, ತಂತ್ರ ಎಲ್ಲವನ್ನ ಮಾಡ್ತಾ ಇರ್ತದೆ. ಮಾಡ್ತಾ 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 ಹೀಗೆ 50ರಿಂದ 60 ಜನ್ಮಗಳನ್ನ ಹೀಗೆ ಮಾಡ್ತಾನೆ ತನ್ನ ಸಮಯವನ್ನ ಕಳೀತದೆ. ಆದ್ರೆ ಸಂಪೂರ್ಣವಾಗಿ ಈ ದುಃಖದಿಂದ, ಶಾಶ್ವತವಾಗಿ ಈ ದುಃಖದಿಂದ, ಕಷ್ಟದಿಂದ, ಈ ಬಹುಬಂಧನದಿಂದ ಪಾರಾಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆಗ ಯಾರೋ ಒಬ್ರು ಬಂದು ಗುರುಗಳು ಹೇಳ್ತಾರೆ, ನೋಡು, ನೀನು ಧ್ಯಾನ ಮಾಡು, ಜ್ಞಾನವನ್ನು ಸಂಪಾದನೆ ಮಾಡು, ಮೋಕ್ಷ ಕರ್ಮಗಳನ್ನ ಮಾಡು, ಅದರಿಂದ ನೀನು ಈ ಎಲ್ಲ ಕಷ್ಟಗಳಿಂದ ಹೊರಗೆ ಬರ್ತೀಯ, ಅದೇ ಸರಿಯಾದ ಮೋಕ್ಷ ಮಾರ್ಗ ಅಂತ ಹೇಳಿ ಹೇಳ್ತಾರೆ. ಆಗ ಅವನು ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಮೊದಲು ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಆಗ ಧ್ಯಾನ ಮಾಡ್ತಾ ಇರುವಾಗ ಆ ಆತ್ಮ ವೃದ್ಧಾತ್ಮ ಸ್ಥಿತಿಯಲ್ಲಿ ಇರ್ತದೆ. ಯಾವಾಗ ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡಿದ, ಧ್ಯಾನವನ್ನು ಕೂಡ ಯಾಕೆ ಮಾಡ್ಲಿಕ್ಕೆ ಶುರು ಮಾಡಿದ ಅಂದ್ರೆ, ಈಗಾಗ್ಲೇ ಅವನಲ್ಲಿ
ಇಷ್ಟು ದಿವಸ ಪೂಜೆ ಪುನಸ್ಕಾರ ವ್ರತ ಜಪ ತಪ ಎಲ್ಲ ಮಾಡಿದ. ಯಾಕಾಗಿ? ನನ್ನ ಕಷ್ಟದಿಂದ ನಾನು ಹೊರಗೆ ಬರಬೇಕು, ನನಗೆ ಸುಖ ಸಿಗಬೇಕು, ನಾನು ಸಂತೋಷವಾಗಿ ಜೀವಿಸಬೇಕು, ನಾನು ಚೆನ್ನಾಗಿರ್ಬೇಕು, ನನಗೆ ಕಷ್ಟ ಬರಬಾರ್ದು, ನೋವು ಬರಬಾರ್ದು ಅಲ್ಲ. ಈಗ ಧ್ಯಾನ ಸಿಕ್ತು. ಓಹೋ, ಧ್ಯಾನದಿಂದ ಒಳ್ಳೇದಾಗ್ತದೆ. ಧ್ಯಾನ ಮಾಡಿದ್ರೆ ನಮ್ಮ ಕಷ್ಟ ಪರಿಹಾರ ಆಗ್ತದೆ. ಧ್ಯಾನ ಮಾಡೋದ್ರಿಂದ ನಮ್ಮ ಆರೋಗ್ಯ ಸರಿ ಹೋಗ್ತದೆ. ಧ್ಯಾನ ಮಾಡೋದ್ರಿಂದ ನಮಗೆ ಏನೆಲ್ಲ ಬೇಕೋ ಎಲ್ಲ ಸಿಗ್ತದೆ ಅನ್ನುವುದನ್ನ ತಿಳಿದು ಇವುಗಳಿಗಾಗಿ ಧ್ಯಾನ ಮಾಡಲಿಕ್ಕೆ ಶುರು ಮಾಡ್ತಾನೆ. ಯಾವುಗಳಿಗಾಗಿ? ತಾನು ಕಷ್ಟದಿಂದ ಹೊರಗೆ ಬರಬೇಕು. ನಂತರ ನನಗೇನೋ ಅನಾರೋಗ್ಯ ಇದೆ, ಆ ಆರೋಗ್ಯ, ಒಳ್ಳೆಯ ಆರೋಗ್ಯ ಸರಿ ಹೋಗಬೇಕು. ನನ್ನ ಸಂಸಾರ ಸರಿ ಇಲ್ಲ, ಸಂಸಾರ ಸರಿ ಹೋಗಬೇಕು. ನನಗೆ ದುಡ್ಡಿಲ್ಲ, ನನಗೆ ದುಡ್ಡು ಸಿಕ್ಕರೆ ಸಾಕು. ನನಗೆ ಉದ್ಯೋಗ ಇಲ್ಲ, ನನಗೆ ಕೆಲಸ ಸಿಕ್ಕರೆ ಸಾಕು. ಹೀಗೆ ಕೋರಿಕೆಗಳಿಗಾಗಿ ಯಾವುದೋ ಲಾಭದ ಅಪೇಕ್ಷೆಯಿಂದ ಧ್ಯಾನ ಮಾಡಲಿಕ್ಕೆ ಶುರು ಮಾಡ್ತಾನೆ. ಇದನ್ನ ನಾವು ಸಕಾಮ ಕರ್ಮ ಅಂತ ಕರಿತೀವಿ. ಅಂದ್ರೆ ಪ್ರತಿಫಲದ ಅಪೇಕ್ಷೆಯನ್ನ ಹೊಂದಿ ಧ್ಯಾನವನ್ನ ಮಾಡ್ತಾ ಹೋಗ್ತಾನೆ. ಅಂದ್ರೆ ವಿಧ ವಿಧವಾದ ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಯಾವ ಧ್ಯಾನ? ಮೊದಲು ಅವರು ಸರಿಯಾಗಿ ಹೇಳ್ಕೊಟ್ರು, ಏನು? ಉಸಿರಾಟದ ಮೇಲೆ ಗಮನ ಇಟ್ಟು ಧ್ಯಾನ ಮಾಡುವಂತ ಯಾರೋ ಒಬ್ರು ಹೇಳ್ಕೊಟ್ರು. ಆಮೇಲೆ ಇವನು ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡಿದ. ಆದ್ರೆ ಅಷ್ಟಕ್ಕೆ ಸುಮ್ಮನಾಗ್ಲಿಲ್ಲ. ಆಸೆ ಗುರುಕತನ ಅನ್ನುವುದು ಇವನನ್ನ ವಿಭಿನ್ನ ರೀತಿಯಲ್ಲಿ ವಿವಿಧ ರೀತಿಯ ಕಡೆಗೆ ಕರ್ಕೊಂಡು ಹೋಗ್ತದೆ. ಯಾರೋ ಹೇಳಿದ್ರು, ನೀನು ಕುಂಡಲಿನಿ ಧ್ಯಾನ ಮಾಡು, ನಿನಗೆ ಕುಂಡಲಿನಿ ಆಕ್ಟಿವೇಶನ್ ಆಗ್ತದೆ. ಅದನ್ನ ಮಾಡ್ಲಿಕ್ಕೆ ಶುರು ಮಾಡಿದ. ಎಷ್ಟೋ ದಿವಸ ಅದನ್ನ ಮಾಡಿದ. ಇನ್ಯಾರು ಹೇಳಿದ್ರು, ನೀನು ಚಕ್ರ ಧ್ಯಾನ ಮಾಡು, ನಿನಗೆ ಚಕ್ರಗಳು ಆಕ್ಟಿವ್ ಆಗ್ತದೆ, ನಿನಗೆ ಮೋಕ್ಷ ಸಿಗ್ತದೆ. ಚಕ್ರ ಆಕ್ಟಿವೇಶನ್ ಆಯ್ತು. ಅದರಲ್ಲೂ ಆಗ್ಲಿಲ್ಲ. ಅದನ್ನ ಮಾಡಿದ, ಅದರಲ್ಲೂ ಯಾಕೋ ಸರಿ ಹೋಗ್ಲಿಲ್ಲ. ಅದನ್ನ ಬಿಟ್ಟ. ಇನ್ನೊಬ್ರು ಯಾರೋ ಹೇಳಿದ್ರು, ಅಲ್ಲಿ ಕರ್ಮ ಪ್ರಕ್ಷಾಳನೆ ಧ್ಯಾನ ಮಾಡಿಸ್ತಾ ಇದ್ದಾರೆ, ಕರ್ಮ ವಿಪಾಕ ಧ್ಯಾನ, ಅಲ್ಲಿ ಹೋಗಿ ಧ್ಯಾನ ಮಾಡು, ಅಲ್ಲಿ ಹೋಗಿ ಒಂದು ಸಾಧನೆ ಮಾಡು, ನಿನಗೆ ಸರಿ ಹೋಗ್ತದೆ. ಅಲ್ಲಿ ಹೋದ, ಅಲ್ಲಿ ಒಂದಿಷ್ಟು ತಿಂಗಳು ಮಾಡಿದ, ಅಲ್ಲೂ ಯಾಕೋ ಸರಿ ಹೋಗ್ಲಿಲ್ಲ. ಮತ್ತೆ ಹೋದ, ಅಲ್ಲೆಲ್ಲೋ ನಿನಗೆ ಹೀಲಿಂಗ್ ಮಾಡ್ತಾರೆ, ಆ ಹೀಲಿಂಗ್, ಸೌಂಡ್ ಹೀಲಿಂಗ್, ಇನ್ನೇನೋ ಗೈಡಿಂಗ್ ಮಾಡ್ತಾರೆ, ಹೀಲ್ ಮಾಡ್ತಾರೆ, ಇಲ್ಲಿ ನಿನಗೆ ಪಾಸ್ಟ್ ಲೈಫ್ ರಿಗ್ರೆಷನ್ ಮಾಡಿಸ್ತಾರೆ, ಹೋಗು. ಇಲ್ಲ ಏಂಜಲ್ ಥೆರಪಿ ಮಾಡ್ತಾರೆ, ಏಂಜಲ್ಗಳು ಬಂದು ನಿನಗೆ ಸರ್ಜರಿ ಮಾಡ್ತಾರೆ. ಹೀಗೆಲ್ಲ ವಿಭಿನ್ನ ರೀತಿಯಾಗಿ ಹೇಳಿದ್ರು. ಸಿಕ್ಕ ಅಲ್ಲೆಲ್ಲ ಹೋದ, ಎಲ್ಲ ಧ್ಯಾನವನ್ನು ಮಾಡ್ತಾ 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 ಹೋದ. ಆದ್ರೆ ಧ್ಯಾನವನ್ನು ಮಾಡಿದ, ಸಜ್ಜನ ಸಾಂಗತ್ಯವನ್ನು ಮಾಡಿದ, ಸ್ವಾಧ್ಯಾಯವನ್ನು ಮಾಡಿದ, ಧ್ಯಾನವನ್ನು ಪ್ರಚಾರ ಮಾಡಿದ, ಎಲ್ಲಾ ಯಜ್ಞಗಳನ್ನು ಅಟೆಂಡ್ ಮಾಡಿದ. ಆದ್ರೆ ಮೋಕ್ಷ ಅನ್ನುವುದು ಸಿಗಲಿಲ್ಲ. ಮೋಕ್ಷ ಅನ್ನುವುದು ಸಿಗಲಿಲ್ಲ. ಪುನಃ ಮತ್ತೆ ಭೂಮಿಯ ಮೇಲೆ ಹುಟ್ಟಿ ಬರ್ತಾನೆ ಇದ್ದ. ಹೀಗೆ ಧ್ಯಾನ ಮಾಡಿದರೂ ಕೂಡ ಮೋಕ್ಷವನ್ನ ಹೊಂದಲಿಲ್ಲ. ಎಷ್ಟು ಜನ್ಮ? ಸುಮಾರು 25ರಿಂದ 30 ಜನ್ಮ ಧ್ಯಾನವನ್ನು ಮಾಡ್ತಾನೆ, ಆದ್ರೆ ಮೋಕ್ಷ ಅನ್ನೋದು ಸಿಗುವುದಿಲ್ಲ. ಮತ್ತೆ ಮತ್ತೆ ಹುಟ್ಟಿ ಬರ್ತಾನೆ ಇದ್ದಾನೆ. ಯಾಕೆ? ಹೇಳಿದ್ದಾರಲ್ವ, ಧ್ಯಾನ ಮಾಡಿದ್ರೆ ಮೋಕ್ಷ ಸಿಗ್ತದೆ, ಧ್ಯಾನ ಮಾಡಿದ್ರೆ ಮೋಕ್ಷ ಸಿಗ್ತದೆ. ಸಜ್ಜನ ಸಾಂಗತ್ಯ ಮಾಡು, ಸ್ವಾಧ್ಯಾಯ ಮಾಡು, ಧ್ಯಾನವನ್ನು ಪ್ರಚಾರ ಮಾಡು, ನಿನಗೆ ಎಲ್ಲ ಕಷ್ಟ ಪರಿಹಾರ ಆಗ್ತದೆ, ಶಾಶ್ವತವಾಗಿ ನೀನು ದುಃಖದಿಂದ ಹೊರಗೆ ಬರ್ತೀಯಾ ಅಂತ ಹೇಳಿದ್ದಾರಲ್ವಾ. ಅಷ್ಟು ಮಾಡಿದ್ರು ನೀವು ಧ್ಯಾನ ಆಗ್ತಾ ಇಲ್ಲ ಅಂತ ಹೇಗೆ ಹೇಳುತ್ತೆ? ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ, ಯೋಗೀಶ್ವರ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಅರ್ಜುನ, ನೀನು ಈ ಜಗತ್ತಿನಲ್ಲಿ ಜನ ಹೇಗಿದ್ದಾರೆ ಅಂತಂದ್ರೆ, ಯಜ್ಞಗಳನ್ನು ಮಾಡ್ತಾ ಇದ್ದಾರೆ. ಯಜ್ಞಗಳನ್ನು ಮಾಡ್ತಾ ಏನ್ ಮಾಡ್ತಾ ಇದ್ದಾರೆ? ಆ ಯಜ್ಞಗಳಿಂದ ಪುಣ್ಯ ಬರ್ತದೆ ಅಂತ ಹೇಳಿ ಯಜ್ಞ ಮಾಡ್ತಾ ಇದ್ದಾರೆ. ಪುಣ್ಯ ಬರ್ತದೆ ಅಂತ ಯಜ್ಞಗಳನ್ನು ಮಾಡ್ತಾ ಇದ್ದಾರೆ. ಆ ಯಜ್ಞ ಮಾಡಿದಾಗ ಅವರಿಗೆ ಪುಣ್ಯ ಬರ್ತದೆ. ಆ ಪುಣ್ಯದ ಫಲವಾಗಿ ಅವರು ಸ್ವರ್ಗವನ್ನ ಹೋಗಿ ಸೇರ್ತಾರೆ. ಎಲ್ಲಿಯವರೆಗೆ ಅವನ ಪುಣ್ಯ ಇರ್ತದೋ ಅಲ್ಲಿಯವರೆಗೆ ಸ್ವರ್ಗದಲ್ಲಿ ಭೋಗವನ್ನ ಅನುಭವಿಸ್ತಾರೆ. ಪುನಃ ಬಂದು ಭೂಮಿಯ ಮೇಲೆ ಮತ್ತೆ ಈ ಭವಬಂಧನದಲ್ಲಿ, ಸಂಸಾರದಲ್ಲಿ ಸಿಕ್ಕಿ ಒದ್ದಾಡ್ತಾರೆ. ಹಾಗಾಗಿ ಯಾಕೆ ಅವರಿಗೆ ಹಾಗೆ ಸಿಕ್ಕಾಕೊಳ್ತಾ ಇದ್ದಾರೆ? ಯಜ್ಞ ಅಂದ್ರೆ ಎಲ್ಲವೂ ಬಂತು. ಧ್ಯಾನ ಮಾಡುವುದು ಒಂದು ಯಜ್ಞ, ಯಾವುದೋ ಪೂಜೆ ಪುನಸ್ಕಾರ ಯಜ್ಞ ಯಾಗಾದಿಗಳನ್ನು ಮಾಡುವುದು ಕೂಡ ಒಂದು ಯಜ್ಞವೇ. ಅದಕ್ಕೆ ಯಜ್ಞ ಅನ್ನುವುದಕ್ಕೆ ಪತ್ರಿಕೆ ಗುರುಗಳು ಡೆಫಿನೇಷನ್ ಕೊಡ್ತಾರೆ. ಯಾವುದನ್ನ ಲೋಕ ಕಲ್ಯಾಣಾರ್ಥವಾಗಿ ಅಂತ ಮಾಡ್ತಾ ಇದ್ದೀವೋ ಅದೆಲ್ಲವೂ ಯಜ್ಞ, ಅಂದ್ರೆ ಆತ್ಮ ಉನ್ನತಿಯ ಕರ್ಮ. ಹೀಗೆ ಸಕಾಮ ಕರ್ಮ, ಸಂಕಲ್ಪವನ್ನ ಹೊಂದಿ ನನಗೆ ಪುಣ್ಯ ಬರ್ತದೆ, ಒಳ್ಳೇದಾಗ್ತದೆ, ನಾನು ಸ್ವರ್ಗವನ್ನು ಪಡಿತೀನಿ ಅನ್ನುವ ಉದ್ದೇಶವನ್ನ ಹೊಂದಿ ಯಾವಾಗ ಕರ್ಮವನ್ನು ಮಾಡ್ತಾ ಹೋದ್ನು, ಅಂದ್ರೆ ಸಕಾಮ ಪುಣ್ಯ ಕರ್ಮಗಳನ್ನು ಮಾಡಿದ, ಆ ಪುಣ್ಯದ ಫಲವಾಗಿ ಸ್ವರ್ಗವನ್ನ ಹೋಗಿ ಸೇರಿದ. ಪುನಃ ಆ ಪುಣ್ಯ ಫಲ ಮುಗಿದ ಮೇಲೆ ಪುನಃ ವಾಪಸ್ ಭೂಮಿಗೆ ಬಂದ. ಪುನಃ ವಾಪಸ್ ಎಲ್ಲಿ ಬಂದ? ಭೂಮಿಗೆ ಬಂದ. ಧ್ಯಾನ ಮಾಡಿದ, ಸಜ್ಜನ ಸಾಂಗತ್ಯ ಮಾಡಿದ, ಸ್ವಾಧ್ಯಾಯ ಮಾಡಿದ, ಆದರೂ ಕೂಡ ಮೋಕ್ಷ ಅನ್ನುವುದು ಸಿಗಲಿಲ್ಲ. ಅದಕ್ಕೆ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ, ನೋಡು ಅರ್ಜುನ, ಒಟ್ಟು 7 ಲೋಕಗಳಿದ್ದಾವೆ. ಮೊದಲನೇದು ಭೂಲೋಕ. ಭೂಲೋಕದ ಮೇಲೆ ಇರುವಂತದ್ದು ಭುವರ್ಲೋಕ ಅಂದ್ರೆ ನರಕಲೋಕ. ಆ ನರಕಲೋಕದ ಮೇಲೆ ಇರುವಂತದ್ದು ಸುವರ್ಲೋಕ ಅಂದ್ರೆ ಸ್ವರ್ಗಲೋಕ. ಆ ಸ್ವರ್ಗಲೋಕದ ಮೇಲೆ ಇರುವಂತದ್ದು ಜನರ್ಲೋಕ. ಆ ಜನರ್ಲೋಕದ ಮೇಲೆ ಬರುವಂತದ್ದು ಮಹಾಲೋಕ.
ಆ ಮಹಾಲೋಕದ ಮೇಲೆ ಇರುವಂತದ್ದು ತಪೋಲೋಕ. ಆ ತಪೋಲೋಕವನ್ನೇ ಬ್ರಹ್ಮಲೋಕ ಅಂತ ಕರೀತಾರೆ. ಅದರ ಮೇಲೆ ಇರುವುದು ಸತ್ಯಲೋಕ, ಅಂದ್ರೆ ಪರಮಾತ್ಮನ ಲೋಕ, ಪರಬ್ರಹ್ಮ ಇರುವ ಲೋಕ, ಎಲ್ಲಾ ಪೂರ್ಣಾತ್ಮರು ಇರುವ ಲೋಕಗಳು. ಯಾರು ಎಷ್ಟೇ ಸಾಧನೆ ಮಾಡಿ ಪ್ರಯತ್ನ ಮಾಡಿ ಬ್ರಹ್ಮ ಲೋಕದವರೆಗೆ ಹೋದರೂ ಕೂಡ, ಅಂದ್ರೆ ತಪೋಲೋಕದವರೆಗೆ ಹೋದರೂ ಕೂಡ ಅವರಿಗೆ ಜನನ ಅನ್ನುವುದು ತಪ್ಪಿದ್ದಲ್ಲ, ಮತ್ತೆ ಭೂಮಿ ಮೇಲೆ ಹುಟ್ಟಿ ಬರಲೇಬೇಕು. ಅದಕ್ಕಾಗಿ ಮನುಷ್ಯ ಯಾವುದಕ್ಕಾಗಿ ಪ್ರಯತ್ನ ಮಾಡಬೇಕಂದ್ರೆ ನನ್ನ ಲೋಕವನ್ನ ಬಂದು ಸೇರ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಯಾರು ನನ್ನ ಲೋಕವನ್ನ ಬಂದು ಸೇರ್ತಾರೋ ಅವರಿಗೆ ಜನನ ಅನ್ನುವುದು ಇರುವುದಿಲ್ಲ. ಯಾವುದು ನನ್ನ ಲೋಕ? ಭಗವಂತನ ಲೋಕ ಯಾವುದು? ಸತ್ಯಲೋಕ. ಪ್ರತಿಯೊಬ್ಬರು ಯಾವ ಲೋಕವನ್ನ ಹೋಗಿ ಸೇರಬೇಕು? ಸತ್ಯಲೋಕವನ್ನ ಹೋಗಿ ಸೇರಬೇಕು. ಮತ್ ನಾವು ಮಾಡ್ತಾ ಇದೀವಲ್ವಾ? ಅದಕ್ಕೆ ಭಗವಂತ ಈಗಾಗಲೇ ಹೇಳಿದ, ಯಾರು ಸಂಕಲ್ಪವನ್ನ ಹೊಂದಿ ಆಸೆಯನ್ನ ಇಟ್ಟುಕೊಂಡು ಸಕಾಮ ಕರ್ಮವನ್ನ ಮಾಡ್ತಾರೋ ಅವರು ಜನರ ಲೋಕವನ್ನ ದಾಟುವುದಿಲ್ಲ. ಮಧ್ಯೆ ಇರುವ ಅಂದ್ರೆ ಸ್ವರ್ಗ ಲೋಕದ ಮೇಲೆ ಇರುವ ಲೋಕ ಯಾವುದು? ಜನರ ಲೋಕ. ಯಾರು ಸಕಾಮ ಕರ್ಮವನ್ನು ಮಾಡ್ತಾರೆ ಅವರು ಯಾವತ್ತಿಗೂ ಕೂಡ ಜನರ ಲೋಕವನ್ನ ದಾಟುವುದಿಲ್ಲ. ಅಂದ್ರೆ ನೀವು ಸಂಕಲ್ಪ ಇಟ್ಟುಕೊಂಡು ಸಂಕಲ್ಪ ಧ್ಯಾನ, ಕುಂಡಲಿನಿ ಧ್ಯಾನ, ಮತ್ಯಾವುದೋ ಧ್ಯಾನ, ವಿಧ ವಿಧವಾದ ಧ್ಯಾನಗಳನ್ನ ಮಾಡಿದವರು ಅಲ್ಪ ಸ್ವಲ್ಪ ಲಾಭವನ್ನ ಹೊಂದುತ್ತಾರೆ, ಇಲ್ಲ ಅಂತಲ್ಲ. ಆದರೆ ಅದರ ಪ್ರಭಾವದಿಂದ ಸ್ವರ್ಗದವರೆಗೆ ಹೋಗಿ ಅಲ್ಲಿ ಸ್ವಲ್ಪ ಭೋಗವನ್ನು ಅನುಭವಿಸಿ ಪುನಃ ಭೂಮಿಯ ಮೇಲೆ ಬಂದು ಹುಟ್ಟುತ್ತಾರೆ ಹೊರತು ಅವರಿಗೆ ಶಾಶ್ವತವಾದ ಸತ್ಯಲೋಕ ಅನ್ನುವುದು ಪ್ರಾಪ್ತಿ ಆಗುವುದಿಲ್ಲ. ಹಾಗಾದ್ರೆ ಏನ್ ಮಾಡೋದು? ಜನರ ಲೋಕವನ್ನ ದಾಟಲಿಕ್ಕೆ ಮನುಷ್ಯ ಪ್ರಯತ್ನ ಮಾಡಬೇಕು. ಯಾಕೆಂದ್ರೆ 360 380 ವರ್ಷಗಳ 380 ಜನ್ಮಗಳನ್ನ ಕಳೆದಿದ್ದಾನೆ. ಆದರೆ ಜನರ ಲೋಕವನ್ನೇ ದಾಟ್ಲಿಕ್ಕೆ ಆಗ್ತಾ ಇಲ್ಲ. ಅಲ್ಲಿವರೆಗೆ ಸತ್ಯಲೋಕ ಮೊದಲು 300 ಜನ್ಮ ಭೂವರ ಲೋಕದವರೆಗೆ ಹೋಗಿ ವಾಪಸ್ ಬಂದ, ಅಂದ್ರೆ ನರಕ ಲೋಕಕ್ಕೆ ಹೋಗೋದು ವಾಪಸ್ ಬರೋದು, ಮೇಲಿನ ಲೋಕ ನರಕ ಲೋಕ. ನಂತರ ಯಾವಾಗ 50-60 ಜನ್ಮ ಸಾತ್ವಿಕ ಜನ್ಮಗಳಲ್ಲಿ ಬಂದಲ್ವಾ, ಅವಾಗ 300 ಜನ್ಮ ಆದ್ಮೇಲೆ 50-60 ಜನ್ಮ ಪುಣ್ಯಕರ್ಮಗಳನ್ನು ಮಾಡಿ ಸತ್ಯಲೋಕದವರೆಗೆ ಹೋದ, ಮತ್ತೆ ವಾಪಸ್ ಬಂದ. ಸ್ವರ್ಗಲೋಕ ಸುವರ್ಲೋಕದವರೆಗೆ ಹೋದ, ಮತ್ತೆ ವಾಪಸ್ ಬಂದ. ಹೀಗೆ 350ರಿಂದ ಹಿಡಿದು ನಂತರ ಮತ್ತೆ ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡಿದ, ಸಜ್ಜನ ಸಾಂಗತ್ಯ ಸ್ವಾಧ್ಯಾಯ ಏನೇನೋ ಮಾಡ್ಲಿಕ್ಕೆ ಶುರು ಮಾಡಿದ. ಅದನ್ನು ಕೂಡ ಸಕಾಮ ಕರ್ಮ ಮಾಡಿದರೂ ಕೂಡ ಅದೇನೂ ಪ್ರಯೋಜನ ಇಲ್ಲದ ಹಾಗೆ ಮತ್ತೆ ಪುನಃ ಸ್ವರ್ಗಲೋಕದವರೆಗೆ ಹೋಗಿ ಜನರ ಲೋಕವನ್ನೂ ದಾಟದೆ ವಾಪಸ್ ಬರ್ತಾ ಇದ್ದಾನೆ. ಅದಕ್ಕೆ ಭಗವಂತ ಹೇಳ್ತಾ ಇದ್ದಾನೆ, ನೀನು ಜನರ ಲೋಕವನ್ನು ದಾಟಬೇಕಾ? ಹಾಗಾದ್ರೆ ನೀನು ಏನನ್ನ ಮಾಡು? ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ನೀನು ಕರ್ಮಗಳನ್ನ ಮಾಡು, ಆದರೆ ಯಾವುದೇ ಪ್ರತಿಫಲದ ಉಪೇಕ್ಷೆಯನ್ನ ಮಾಡಬೇಡ. ಅಂದ್ರೆ ಪ್ರತಿಫಲಗಳನ್ನ ನಿರೀಕ್ಷೆ ಮಾಡಬೇಡ. ಸಂಕಲ್ಪಗಳನ್ನ ಇಟ್ಟುಕೊಂಡು ಸಕಾಮ ಕರ್ಮಗಳನ್ನು ಮಾಡಬೇಡ. ಮತ್ತೆ ಏನ್ ಮಾಡು? ನಿಷ್ಕಾಮ ಕರ್ಮವನ್ನು ಮಾಡು. ಸುಮ್ಮನೆ ಕರ್ಮ ಮಾಡು, ಭಗವಂತನ ಪ್ರೀತಿಗಾಗಿ ಅಂತ ಮಾಡು, ನನ್ನ ಆತ್ಮದ ಉನ್ನತಿಗಾಗಿ ಅಂತ ಮಾಡು, ಮೋಕ್ಷ ಸಂಪಾದನೆಗಾಗಿ ಅಂತ ಮಾಡು. ನನಗೆ ಸ್ವರ್ಗ ಸಿಗ್ತದೆ, ಭೋಗ ಸಿಗ್ತದೆ, ದುಡ್ಡು ಬರ್ತದೆ, ಉದ್ಯೋಗ ಬರ್ತದೆ, ಮಕ್ಕಳು ಬರ್ತದೆ, ಅದು ಬರ್ತದೆ, ಇದು ಬರ್ತದೆ ಅಂತ ಮಾಡಬೇಡ. ಮತ್ತೆ ಏನ್ ಮಾಡು? ಕೇವಲ ಪರಮಾತ್ಮನ ಪ್ರೀತಿಗಾಗಿ ಎಲ್ಲ ಮಾಡು. ಕೊನೆಗೆ ಏನ್ ಹೇಳು? ನಂದೇನಿಲ್ಲಪ್ಪ, ಭಗವಂತ ಮಾಡಿಸಿದ. ನಂದೇನೂ ಇಲ್ಲ, ಭಗವಂತ ಮಾಡಿಸಿದ. ಎಲ್ಲವೂ ಭಗವಂತನದ್ದು, ನಾನು ಕೇವಲ ನಿಮಿತ್ತ ಮಾತ್ರ ಅನ್ನುವ ಅವೇರ್ನೆಸ್, ಜ್ಞಾನ ನಿನ್ನಲ್ಲಿ ಜಾಗೃತವಾಗಿರ್ಲಿ. ನಾನು ಅನ್ನೋದನ್ನು ಬಿಟ್ಟು ಪರಮಾತ್ಮನ ಅರಿವು ನಿನ್ನಲ್ಲಿ ಯಾವಾಗಲೂ ಜಾಗೃತವಾಗಿರ್ಲಿ. ಆಗ ನೀನು ಏನ್ ಮಾಡ್ತೀಯಾ? ಜನರ ಲೋಕವನ್ನ ದಾಟಿ ಮೇಲೆ ಹೋಗ್ತೀಯ. ನೀನು ಒಳ್ಳೆಯ ಸೇವೆ ಮಾಡಿದೀಯಾ, ಮಹಾಲೋಕವನ್ನ ದಾಟ್ತೀಯ. ತುಂಬಾ ಒಳ್ಳೆ ತಪಸ್ಸು ಮಾಡಿದೀಯಾ, ತುಂಬಾ ಧ್ಯಾನ ಮಾಡಿದೀಯಾ, ನೀನು ತಪೋಲೋಕವನ್ನ ಹೋಗಿ ಸೇರ್ತೀಯ. ಒಳ್ಳೆ ಜ್ಞಾನ ಸಂಪಾದನೆ ಮಾಡಿದೀಯಾ, ಪರಿಪೂರ್ಣ ಜ್ಞಾನವನ್ನ ಹೊಂದಿದೀಯಾ, ನೀನು ಸತ್ಯಲೋಕವನ್ನ ಹೋಗಿ ಸೇರ್ತೀಯ. ಒಳ್ಳೆಯ ಸೇವೆಯನ್ನೂ ಮಾಡಿ, ಒಳ್ಳೆಯ ಧ್ಯಾನವನ್ನೂ ಮಾಡಿ, ಸಂಪೂರ್ಣ ಜ್ಞಾನವನ್ನು ಹೊಂದಿದೀಯಾ, ಮೂರನ್ನೂ ಮಾಡಿಬಿಟ್ಟಿಯ ಒಂದೇ ಜನ್ಮದಲ್ಲಿ, ನೀನು ನೇರವಾಗಿ ಜನರ ಲೋಕವನ್ನೂ ದಾಟಿ, ಮಹಾಲೋಕವನ್ನೂ ದಾಟಿ, ತಪೋಲೋಕವನ್ನು ದಾಟಿ ಸತ್ಯಲೋಕವನ್ನ ಹೋಗಿ ಸೇರ್ತೀಯ. ಮತ್ತೆ ಈ ಭೂಮಿಯ ಮೇಲೆ ಜನ್ಮ ತೆಗೆದುಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ. ಇವತ್ತು ನಾವು ಏನು ಒದ್ದಾಡ್ತಾ ಇದ್ದೇವೆ? ಹೆಂಡತಿಗಾಗಿ, ಗಂಡನಿಗಾಗಿ, ಮಕ್ಕಳಿಗಾಗಿ, ಸಂಸಾರಕ್ಕಾಗಿ, ಮನೆಗಾಗಿ, ಅದಕ್ಕಾಗಿ, ಇದಕ್ಕಾಗಿ, ಊರಿಗಾಗಿ, ಕೇರಿಗಾಗಿ, ಸಂಬಂಧಿಗಳಿಗಾಗಿ ಏನೆಲ್ಲ ನಾವು ಹೊಡೆದಾಡ್ತಾ ಇದ್ದೀವಿ, ಹೋರಾಟ ಮಾಡ್ತಾ ಇದ್ದೀವಿ. ಈ ಯಾವ ಸಮಸ್ಯೆಯೂ ಇರುವುದಿಲ್ಲ. ಅಲ್ಲಿ ಆನಂದ ಸಾಗರ, ಬ್ರಹ್ಮಾನಂದ. ಆ ಆನಂದಕ್ಕೆ ಈ ಭೂಮಿಯ ಮೇಲೆ ಸರಿಸಾಟಿಯಾದದ್ದು ಯಾವುದೂ ಇಲ್ಲ. ಅಷ್ಟು ಆನಂದದಲ್ಲಿ ನಾವು ತೇಲಲಿಕ್ಕೆ ಸಾಧ್ಯವಾಗ್ತದೆ. ನಾವು ಆಗಲೇ ಹೇಳ್ತಾ ಇದ್ದೆ,
ಯಾವಾಗ 350ರಿಂದ 60 ಜನ್ಮಗಳನ್ನು ಕಳೆದು ಒಂದು ಆತ್ಮ ಅದು ವೃದ್ಧಾತ್ಮ ಸ್ಥಿತಿಗೆ ಬರ್ತದೆ ಅಂತ. ವೃದ್ಧಾತ್ಮ ಸ್ಥಿತಿಗೆ ಬಂದಾಗ ಯಾರೋ ಒಬ್ರು ಅದಕ್ಕೆ ಧ್ಯಾನ ಹೇಳ್ಕೊಟ್ರು. ಅದು ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡ್ತದೆ. ಆತ್ಮ ಯಾವಾಗ ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡ್ತದೋ ಯಾವಾಗ ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡ್ತದೋ ಆಗ ಧ್ಯಾನ ಮಾಡ್ತಾ ಮಾಡ್ತಾ ಆ ಆತ್ಮ ಎಷ್ಟೋ ಜನ್ಮ ಸಕಾಮ ಕರ್ಮದಲ್ಲಿ ಮಾಡಿದ್ರು. ನಂತರ ಯಾವಾಗ ನಿಷ್ಕಾಮ ಕರ್ಮದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಸರಿಯಾದ ಧ್ಯಾನವನ್ನು ಮಾಡ್ತಾ, ಸರಿಯಾದ ಧ್ಯಾನ ಯಾವುದು? ಉಸಿರಾಟದ ಮೇಲೆ ಗಮನ ಧ್ಯಾನವನ್ನು ಮಾಡ್ತಾ ಪರಿಪೂರ್ಣ ಜ್ಞಾನವನ್ನ ಸಂಪಾದನೆ ಮಾಡ್ತವು. ಆಗ ಆ ಆತ್ಮ ವೃದ್ಧಾತ್ಮ ಸ್ಥಿತಿಯಿಂದ ವಿಮುಕ್ತಾತ್ಮ ಸ್ಥಿತಿಗೆ ಬರ್ತದೆ. ಅಂದ್ರೆ ಬೆಳೀತು. ವೃದ್ಧಾತ್ಮ ಇದ್ದದ್ದು ವಿಮುಕ್ತಾತ್ಮವಾಗಿ ಬೆಳೀತು. ಯಾವಾಗ ಒಂದು ವಿಮುಕ್ತಾತ್ಮ ತಾನು ವಿಮುಕ್ತಾತ್ಮವಾಗಿ ಬೆಳೆದು ನಿಂತ ನಂತರ, ವಿಮುಕ್ತಾತ್ಮ ಅಂದ್ರೇನು? ತನ್ನೆಲ್ಲ ಕರ್ಮಗಳನ್ನ ಕಳ್ಕೊಳ್ತು, ಈ ಭೂಮಿಯ ಮೇಲಿನ ಸರ್ವ ಬಂಧನಗಳನ್ನು ಕಳ್ಕೊಳ್ತು, ಎಲ್ಲಾ ಜ್ಞಾನವನ್ನ ಸಂಪಾದನೆ ಮಾಡ್ತು, ತಾನು ಈ ಭೂಮಿಯ ಮೇಲೆ ಮಾಡಬೇಕಾದದ್ದು ಯಾವುದೂ ಇಲ್ಲ ಅನ್ನುವ ಸ್ಥಿತಿಗೆ ಹೋಯ್ತು. ಅಷ್ಟಕ್ಕೆ ಅದು ಮುಗಿಯಲಿಲ್ಲ. ಆ ವಿಮುಕ್ತಾತ್ಮಕ್ಕೆ ಒಂದು ಜವಾಬ್ದಾರಿ ಇದೆ. ಏನು ಅಂದ್ರೆ, ತನ್ನಂತೆಯೇ ಎಷ್ಟೋ ವೃದ್ಧಾತ್ಮಗಳನ್ನ ವಿಮುಕ್ತಾತ್ಮವನ್ನಾಗಿ ತಯಾರು ಮಾಡಬೇಕು. ವೃದ್ಧಾತ್ಮಗಳನ್ನ ವಿಮುಕ್ತಾತ್ಮವನ್ನಾಗಿ ತಯಾರು ಮಾಡಬೇಕು. ಅದು ಅದರ ಜವಾಬ್ದಾರಿ. ಯಾವಾಗ ಒಂದು ವಿಮುಕ್ತಾತ್ಮ ಎಷ್ಟೋ ವೃದ್ಧಾತ್ಮಗಳನ್ನ ತನ್ನಂತೆಯೇ ವಿಮುಕ್ತಾತ್ಮವನ್ನಾಗಿ ತಯಾರು ಮಾಡಲಿಕ್ಕೆ ನಿಲ್ಲುತ್ತದೆಯೋ, ಅಂದ್ರೆ ಆ ಕೆಲಸದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಕೊನೆಗೆ ಎಷ್ಟೋ ನೂರಾರು ಸಾವಿರಾರು ಮಾಸ್ಟರ್ಗಳನ್ನ ತಯಾರು ಮಾಡ್ತದೋ, ಆಗ ಆ ವಿಮುಕ್ತಾತ್ಮವೇ ಪರಮಾತ್ಮವಾಗಿ ಬೆಳೆದು ನಿಲ್ತದೆ. ಅಂದ್ರೆ ಪೂರ್ಣಾತ್ಮವಾಗ್ತದೆ. ಈಗ ಪ್ರತಿಯೊಬ್ಬರೂ ಕೂಡ ಪರಮಾತ್ಮರಾಗಬೇಕಾಗಿದೆ. ನಾವೆಲ್ಲ ಏನ್ ತಿಳ್ಕೊಂಡಿದ್ದೇವೆ ಅಂತಂದ್ರೆ, ಕೃಷ್ಣ ಮಾತ್ರ ಪರಮಾತ್ಮ, ಶ್ರೀರಾಮಚಂದ್ರ ಮಾತ್ರ ಪರಮಾತ್ಮ, ಶಿವ ಮಾತ್ರ ಪರಮಾತ್ಮ, ಚತುರ್ಮುಖ ಬ್ರಹ್ಮ ಮಾತ್ರ ಪರಮಾತ್ಮ, ಅಥವಾ ಇವರೆಲ್ಲರೂ ಪರಮಾತ್ಮರೇ. ಆದರೆ ಇವರನ್ನೆಲ್ಲ ಮೀರಿದ ಒಂದು ಶಕ್ತಿ ಇದೆ, ಅವನನ್ನು ನಾವು ಪರಬ್ರಹ್ಮ ಅಂತ ಕರಿತೇವೆ. ಅಂದ್ರೆ ಇವರೆಲ್ಲರನ್ನೂ ಸೃಷ್ಟಿಸಿದವ, ಇವರೆಲ್ಲರನ್ನು ನಿಯಂತ್ರಿಸ್ತಾ ಇರುವವ, ಇವರೆಲ್ಲರೂ ಒಂದು ದಿವಸ ಅಂಶಾತ್ಮವಾಗಿ ಆ ಪರಬ್ರಹ್ಮನಿಂದ ಬಂದವರೇ. ಹೀಗೆ ಅವರೆಲ್ಲರೂ ಕೂಡ ಬೆಳೆದು ಸತ್ಯಲೋಕವನ್ನು ಸೇರಿ ಪರಮಾತ್ಮರಾಗಿದ್ದಾರೆ. ನಾವು ಕೂಡ ಪರಮಾತ್ಮರಾಗಿ ಬೆಳೆಯಬೇಕಾಗಿದೆ. ಇವತ್ತು ಈ ತರಗತಿಯನ್ನು ನಾವೆಲ್ಲರೂ ಕೇಳ್ತಾ ಇದ್ದೀವಿ ಅಂದಮೇಲೆ ಪ್ರತಿಯೊಬ್ಬರೂ ಕೂಡ ಯಾರಾಗಿದ್ದಾರೆ? ವೃದ್ಧಾತ್ಮ ಸ್ಥಿತಿಯಲ್ಲಿದ್ದೇವೆ. ನಾವೆಲ್ಲರೂ ಯಾವ ಸ್ಥಿತಿಯಲ್ಲಿದ್ದೇವೆ? ವೃದ್ಧಾತ್ಮ ಸ್ಥಿತಿಯಲ್ಲಿದ್ದೇವೆ. ನಾವು ಈಗ ಮಾಡಬೇಕಾದದ್ದು ಏನಂದ್ರೆ, ನಾವು ವಿಮುಕ್ತಾತ್ಮಗಳಾಗಿ ಬೆಳಿಬೇಕು, ವಿಮುಕ್ತಾತ್ಮವಾಗಿ ಬೆಳಿಬೇಕು. ಹೀಗೆ ರಾಮನೂ ಕೂಡ, ಕೃಷ್ಣನೂ ಕೂಡ, ಸಾಯಿಬಾಬರೂ ಕೂಡ, ರಾಘವೇಂದ್ರ ಸ್ವಾಮಿಗಳೂ ಕೂಡ, ಶಿವನೂ ಕೂಡ, ಹೀಗೆ ಯಾರೆಲ್ಲ ಇವತ್ತು ನೀವು ಆರಾಧನೆ ಮಾಡ್ತಾ ಇದ್ದೀರೋ ಅವರೆಲ್ಲರೂ ಕೂಡ ಒಂದು ದಿವಸ ಈ ಭೂಮಿಗೆ ಅಂಶಾತ್ಮಗಳಾಗಿ ಬಂದು ಎಷ್ಟೋ ನೂರಾರು ಜನ್ಮಗಳನ್ನ ನಮ್ಮಂತೆಯೇ ಕಳೆದು 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 ಕೊನೆಗೆ ಅವರು ಧ್ಯಾನವನ್ನು ಮಾಡ್ತಾ, ನಿಷ್ಕಾಮ ಕರ್ಮವನ್ನು ಮಾಡ್ತಾ, ಅಂದ್ರೆ ಸರಿಯಾದ ಧ್ಯಾನವನ್ನು ಮಾಡಿ, ಸರಿಯಾದ ಜ್ಞಾನವನ್ನ ಸಂಪಾದನೆ ಮಾಡಿ, ಕೊನೆಗೆ ಅವರಂತೆಯೇ ಮಾಸ್ಟರ್ಗಳನ್ನ ತಯಾರು ಮಾಡಿ, ಎಲ್ಲರಿಗೂ ಬೋಧನೆಯನ್ನ ಮಾಡಿ ಏನಾದ್ರೂ ಪರಮಾತ್ಮ ಸ್ಥಿತಿಗೆ ಹೊಂದಿದ್ರು. ಅಂದ್ರೆ ಕೃಷ್ಣನೂ ಕೂಡ ನಮ್ಮಂತೆಯೇ ಎಷ್ಟೋ ಜನ್ಮಗಳನ್ನ ಎತ್ತಿ ಎಲ್ಲಾ ತರದ ದುಃಖ, ನೋವು, ಕಷ್ಟ, ನಲಿವು, ಪಾಪ, ಪುಣ್ಯ ಎಲ್ಲವನ್ನೂ ಮಾಡಿ ಮಾಡಿ ಎಷ್ಟೋ ಜನ್ಮಗಳ ನಂತರ ಸಾಧನೆಯನ್ನು ಕೊನೆಗೆ ಸಾಧನೆಯನ್ನು ಮಾಡಿ ಏನಾದ? ವಿಮುಕ್ತಾತ್ಮನಾದವನು ಪರಮಾತ್ಮನಾದ. ಹಾಗಾಗಿ ನಾವು ಅಂತಹ ಮಹಾತ್ಮರು ಪರಮಾತ್ಮರು, ನಾವೆಲ್ಲ ಅವನ ದಾಸರು ಅಂದುಕೊಳ್ಳುವುದು ಅಜ್ಞಾನ. ಅದು ಪರಿಪೂರ್ಣ ಸರಿಯಾದ ಜ್ಞಾನ ಅಲ್ಲ. ಅವರೆಲ್ಲರೂ ನಮ್ಮಿಂದ ಏನನ್ನ ಬಯಸ್ತಾ ಇದ್ದಾರೆ ಅಂದ್ರೆ, ನೀವೆಲ್ಲರೂ ಪರಮಾತ್ಮರಾಗ್ಲಿಕ್ಕೆ ಅರ್ಹರಾದವರು, ನಮ್ಮಂತೆಯೇ ನೀವು ಪರಮಾತ್ಮರಾಗಿ ಬೆಳೆಯಿರಿ. ಅದಕ್ಕೆ ಮೊದಲೇ ಹೇಳಿದೆ ನಾನು, ಭಗವಂತನಿಗೆ 4 ತರದವರು ಇರ್ತಾರೆ. ಯಾರು? ಆರ್ತಿ, ಆರ್ತಾರ್ಥಿ, ಜಿಜ್ಞಾಸು, ಜ್ಞಾನಿ ಅಂತ. ಆರ್ತಿ ಯಾವಾಗ್ಲೂ ಭಗವಂತ ನನ್ನ ಉದ್ಧಾರ ಮಾಡು, ಅಯ್ಯೋ ನನ್ನ ಕಷ್ಟ ಪರಿಹಾರ ಮಾಡುವಂತ ದೇವರ ಮುಂದೆ ಕೂತ್ಕೊಂಡು ಗೋಳಾಡ್ತಿರ್ತಾರೆ. ಇವರು ಆರ್ತಿ. ಇನ್ನೊಬ್ಬ ಇರ್ತಾನೆ ಆರ್ತಾರ್ಥಿ. ಇವನಿಗೆ ಯಾವ ದುಃಖವೂ ಇರೋದಿಲ್ಲ, ಆದರೆ ಏನ್ ಮಾಡ್ತಾ ಇರ್ತಾನೆ? ದೇವರನ್ನ ಆರಾಧನೆ ಮಾಡಿದ್ರೆ, ದಾನ ಮಾಡಿದ್ರೆ, ಧರ್ಮ ಬರ್ತದೆ, ಮಾಡಿದ್ರೆ ಒಳ್ಳೇದಾಗ್ತದೆ, ಲಾಭ ಬರ್ತದೆ ಅಂತ ಮಾಡ್ತಾ ಇರ್ತಾನೆ. ಇನ್ನೊಬ್ಬ ಜಿಜ್ಞಾಸು, ದೇವರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತಾನೆ. ಆದ್ರೆ ಜ್ಞಾನಿ ಸಂಪೂರ್ಣವಾಗಿ ಸತ್ಯ ಮಾರ್ಗದಲ್ಲಿ ಇದ್ದು ಭಗವಂತನ ಬಗ್ಗೆ ತಿಳ್ಕೊಂಡು ಆ ಭಗವಂತನ ಆನಂದವನ್ನ ಹೊಂದಿದವನು, ಭಗವಂತನ ಸಾಕ್ಷಾತ್ಕಾರವನ್ನು ಮಾಡಿಕೊಂಡವನು, ಅವನನ್ನ ಜ್ಞಾನಿ, ಪಂಡಿತ ಅಂತ ಕರೀತಾರೆ. ಆ ಜ್ಞಾನಿ ಏನಿದ್ದಾನಲ್ವ, ಅವನು ನನಗೆ ಪರಮ ಪ್ರಿಯನಾದವನು, ಅತ್ಯಂತ ಶ್ರೇಷ್ಠನಾದವನು.
ಅವನಷ್ಟು ನನಗೆ ಇಷ್ಟನಾದವನು ಯಾರೂ ಇಲ್ಲ. ಹಾಗಾಗಿ ಮನುಷ್ಯ ಏನಾಗಬೇಕು? ಜ್ಞಾನಿ ಆಗಬೇಕು. ಆ ದಾರಿಯಲ್ಲಿ ನಾವೆಲ್ಲರೂ ಸಾಕ್ತಾ ಇದ್ದೇವೆ. ಹಾಗಾಗಿ ಎಲ್ಲರ ತಲೆಯಲ್ಲಿ ಇರಲಿ, ಇಷ್ಟು ಶ್ರದ್ಧೆಯಿಂದ ನಾವು ಕೇಳ್ತಾ ಇದ್ದೀವಿ ಅಂದ್ರೆ ನಿಮ್ಮೆಲ್ಲರ ಆತ್ಮ ವೃದ್ಧಾತ್ಮ ಸ್ಥಿತಿಯಲ್ಲಿದೆ. ಆ ವೃದ್ಧಾತ್ಮವನ್ನು ನಾವು ವಿಮುಕ್ತಾತ್ಮವನ್ನಾಗಿ ತಯಾರು ಮಾಡಬೇಕು. ಯಾವಾಗ ಅದು ವಿಮುಕ್ತಾತ್ಮ ಆಯ್ತೋ ನಂತರ ಅದು ಸಹಜವಾಗಿಯೇ ಬೆಳೆದು ಹೋಗ್ತದೆ. ಆಯ್ತಾ? ಆ ವಿಮುಕ್ತಾತ್ಮ ಆಗ್ಬೇಕು ಅಂದ್ರೆ ಏನ್ ಮಾಡಬೇಕು? ಸರಿಯಾದ ಧ್ಯಾನ ಮಾಡಬೇಕು, ಶ್ರದ್ಧೆಯಿಂದ ಮಾಡಬೇಕು, ಜ್ಞಾನ ಸಂಪಾದನೆ ಮಾಡಬೇಕು. ಜ್ಞಾನ. ಹಾಗಾಗಿ ಪ್ರತಿನಿತ್ಯ ಎಲ್ಲೆಲ್ಲೋ ಮನಸ್ಸನ್ನ ಹಾಯಿಸದೆ, ಎಲ್ಲೆಲ್ಲೋ ತಿರುಗಾಡದ, ಪ್ರತಿನಿತ್ಯ ತರಗತಿಗೆ ಜಾಯಿನ್ ಆಗಿ ಬೇರೆಯವರನ್ನು ಕೂಡ ಸೇರಿಸಿ. ಯಾಕೆಂದ್ರೆ ಒಂದಾದ್ಮೇಲೆ ನಾನು ಒಂದು ಮಾಡ್ತೀನಿ ಅನ್ನುವಷ್ಟು ಸಮಯ ಇರೋಲ್ಲ. ಇರುವುದು ಒಂದೇ ಜನ್ಮ. ಆ ಒಂದೇ ಜನ್ಮದಲ್ಲಿ ಕೊನೆ ಜನ್ಮ ಮಾಡ್ಕೊಳ್ಬೇಕು ಅಂದ್ರೆ ಎಲ್ಲವನ್ನ ಒಟ್ಟಿಗೆ ಮಾಡಬೇಕು. ಎಲ್ಲವನ್ನ ಒಟ್ಟಿಗೆ ಮಾಡೋದು ಅಂದ್ರೆ ಏನು? ನಾನಾಗ್ಲೇ ಹೇಳಿದೆ, ನಿಷ್ಕಾಮ ಕರ್ಮ ಮಾಡಿದರೆ ಜನರ ಲೋಕವನ್ನ ದಾಟ್ತೀವಿ. ಯಾವುದೇ ಸಂಕಲ್ಪಗಳು, ಕೋರಿಕೆಗಳು, ಒಳ್ಳೆಯ ಸೇವೆ ಮಾಡಬೇಕು. ಅದಕ್ಕಾಗಿ ಸೇವೆ ಮಾಡಬೇಕು. ಸೇವೆ ಮಾಡೋಣ. ಜೊತೆಗೆ ಏನ್ ಸೇವೆ ಮಾಡೋದು? ಈ ಧ್ಯಾನವನ್ನ ಬೇರೆಯವರಿಗೆ ಹೇಳ್ಕೊಡೋದು. ಬನ್ನಿ, ಇಲ್ಲಿ ಒಂದೊಳ್ಳೆ ಕ್ಲಾಸ್ ನಡೀತಾ ಇದೆ, ಸಂಪೂರ್ಣ ಸತ್ಯವನ್ನ ಬೋಧನೆ ಮಾಡುವುದು, ಮೋಕ್ಷ ಮಾರ್ಗದ ನಿರ್ವಾಣವನ್ನು ಹೇಳಿಕೊಡುವ ಒಂದೊಳ್ಳೆ ತರಗತಿ ಇದೆ. ನಮ್ಮನ್ನ ಸುಮ್ಮನೆ ಯಾವುದೇ ಆಸೆಗಳನ್ನ ತೋರಿಸಿ, ಆಮಿಷಗಳನ್ನ ಒಡ್ಡಿ, ಅಥವಾ ಇನ್ನೇನೋ ದುಡ್ಡನ್ನು ಪೀಕಿ ಏನು ಮಾಡುವಂಥದ್ದಲ್ಲ. ಬನ್ನಿ ಇಲ್ಲಿ ಅಂತ ಹೇಳಿ ಕರ್ಕೊಂಡು ಬರೋದು, ಅವರಿಗೆ ತಿಳಿಸಿ, ಅವರನ್ನು ಜಾಯಿನ್ ಮಾಡಿ ಅವರ ದುಃಖದಿಂದ ಹೊರಗೆ ಬರಲಿಕ್ಕೆ ನಾವು ಸಹಾಯ ಮಾಡುವುದು. ಇದು ಸೇವೆ. ಇದನ್ನು ಮಾಡೋದು. ಜೊತೆಗೆ ಯಾರು ಹೆಚ್ಚು ಧ್ಯಾನ ಮಾಡ್ತಾರೆ ಅವರಿಗೆ ತಪೋಲೋಕವನ್ನು ಹೋಗಿ ಸೇರ್ತಾರೆ. ಹೆಚ್ಚು ಧ್ಯಾನ ಮಾಡೋದು, ರಾತ್ರಿ ಎಲ್ಲ ಧ್ಯಾನ ಮಾಡೋದು ಅಲ್ವಾ? ಹಗಲೆಲ್ಲ ನಿಮ್ ಕೆಲಸ ಮಾಡ್ಕೊಳ್ಳಿ, ಆರಾಮ್ಸೆ ರಾತ್ರಿ ಎಲ್ಲ ಧ್ಯಾನ ಮಾಡಿ. ಕೊನೆಗೆ ರಾತ್ರಿ ಪೂರ್ತಿ ನನಗೆ ಧ್ಯಾನ ಮಾಡೋಕ್ಕಾಗಲ್ಲ, ನನಗೆ ವಯಸ್ಸಾಗಿದೆ, ನಮಗೆ ಕುತ್ಕೊಳ್ಳೋಕೆ ಆಗ್ತಾ ಇಲ್ಲ, ಸೊಂಟ ನೋವು ಬರ್ತಾ ಇದೆ, ಇನ್ನೇನೋ ಆಗ್ತಾ ಇದೆ ಅನ್ನುವವರು ಎಷ್ಟೊತ್ತಾಗ್ತದೆ ಅಷ್ಟೊತ್ತಾದರೂ ಧ್ಯಾನ ಮಾಡಿ. ಬೆಳಗ್ಗೆ 3 ಗಂಟೆಗೆ ಕಡ್ಡಾಯವಾಗಿ ಎದ್ದು ಜಾಯಿನ್ ಆಗಬೇಕು. 3 ರಿಂದ 6 ಗಂಟೆವರೆಗೂ ಬ್ರಾಹ್ಮಿ ಮುಹೂರ್ತ ಧ್ಯಾನ, ಬ್ರಾಹ್ಮಿ ಧ್ಯಾನ. ಅದನ್ನಾದರೂ ಮಾಡು. ಏನೂ ಆಗ್ಲಿಲ್ಲ ಅಂದ್ರೆ ಯಾರು ಅಲ್ಲಿ ಯಮಧರ್ಮನೂ ಕೇಳೋದಿಲ್ಲ. ನನಗೆ ಸೊಂಟ ನೋವಿತ್ತು, ನನಗೆ ಬೆನ್ನು ನೋವಿತ್ತು, ನನಗೆ ರೋಗ ಇತ್ತು, ನನಗೆ ಕಾಯಿಲೆ ಇತ್ತು, ನನಗೇನೋ ಬಂದು ಬಡ್ಕೊಂಡಿತ್ತು, ಅದಕ್ಕೆ ನಾನು ಮಾಡ್ಲಿಲ್ಲ. ಅದು ನಿನ್ನ ಕರ್ಮ, ನೀನು ಮಾಡಬೇಕಿತ್ತು ಅಷ್ಟೇ. ನೀನು ಮಾಡಿದ್ಯಾ ಇಲ್ವೋ ಅದನ್ನ ಮಾತ್ರ ಕೇಳ್ತಾರೆ. ನಮ್ಮ ಕಾರಣಗಳನ್ನ ಅಲ್ಲಿ ಕೇಳುವುದಿಲ್ಲ. ಹಾಗಾಗಿ ಕಾರಣ ಹೇಳುವುದನ್ನು ಬಿಟ್ಟು ಯಥಾಶಕ್ತಿ ಪ್ರಯತ್ನ ಮಾಡಿ. ನನ್ನ ಗಂಡ ಬಿಡ್ಲಿಲ್ಲ, ನನ್ನ ಹೆಂಡತಿ ಬಿಡ್ಲಿಲ್ಲ ಅಂದ್ರೆ ಅಲ್ಲಿ ಮೇಲೆ ಕೇಳೋದಿಲ್ಲ. ಅದು ನಿನ್ನ ಕರ್ಮ, ನಿನ್ನ ಜವಾಬ್ದಾರಿ. ಇದು ಮಾಡ್ಬೇಕಾಗಿತ್ತು, ನೀನು ಮಾಡಿದ್ಯಾ ಇಲ್ವಾ ಅಷ್ಟೇ. ಅದನ್ನ ಮಾತ್ರ ಕೇಳ್ತಾರೆ. ಹಾಗಾಗಿ ಕಾರಣಗಳನ್ನ ಹೇಳುವುದು ಬಿಟ್ಟು, ಆಲಸ್ಯವನ್ನು ಬಿಟ್ಟು ಏನ್ ಮಾಡಿ? ಸಾಧನೆಯನ್ನ ಆರಂಭ ಮಾಡಿ, ಶ್ರದ್ಧೆಯಿಂದ ಆರಂಭ ಮಾಡಿ. ಕೊನೆಗೆ ಜ್ಞಾನ. ಪ್ರತಿನಿತ್ಯ ತರಗತಿಯನ್ನ ಮಿಸ್ ಮಾಡದೆ ಜ್ಞಾನದ ತರಗತಿ ಅಟೆಂಡ್ ಮಾಡಿ ಬರ್ಕೊಳ್ಳಿ. ಪ್ರತಿನಿತ್ಯ ಅದನ್ನ 2-3 ಸಾರಿ ಓದ್ಕೊಳ್ಳಿ ಹಗಲು ಟೈಮಲ್ಲಿ. ಹೀಗೆ 48 ದಿವಸ, 48 ದಿನವೂ ಕೂಡ ಆ ಜ್ಞಾನವನ್ನ ನಿಮ್ಮ ಪುಸ್ತಕದಲ್ಲಿ ಇರಬೇಕು. ಅದಕ್ಕಾಗಿ ಒಂದು ಸಪರೇಟ್ ಪುಸ್ತಕವನ್ನು ಇಟ್ಕೊಳ್ಳಿ. ಅದು 48 ದಿವಸದ ಸಂಪೂರ್ಣ ಜ್ಞಾನ ಅದರಲ್ಲಿ ಇರಬೇಕು. ಅದನ್ನ ಪದೇ 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 ರಿಪೀಟ್ ಮಾಡಿ ಓದ್ಕೊಳ್ಳಿ. ನಂತರ ಅದನ್ನ ಏನ್ ಮಾಡಿ? ಪರಿಪೂರ್ಣತೆ ಆಗ್ತದೆ. ಹೀಗೆ ಈ 4 ಕೂಡ ನಾವು ಏನ್ ಮಾಡಬೇಕು? ಅಟ್ ಎ ಟೈಮ್ ಮಾಡ್ತಾ ಹೋದಾಗ ಎಲ್ಲವನ್ನ ಸಾಧಿಸಿದ ಫಲ ಸಿಗ್ತದೆ. ಇದೇ ಜನ್ಮದಲ್ಲಿ ನಾವು ಮೋಕ್ಷವನ್ನು ಸಂಪಾದಿಸಲಿಕ್ಕೆ ಸಾಧ್ಯ ಇರ್ತದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ನಿಮ್ಮ ಈ ಸಾಧನೆಯಲ್ಲಿ ಯಶಸ್ವಿಯಾಗಲಿ. ಇನ್ನೂ ಇವಾಗ ನೋಡಿ, ಯೂಟ್ಯೂಬ್ ಅಲ್ಲಿ ಸುಮಾರು 45 ರಿಂದ 50 ಜನ ಯೂಟ್ಯೂಬ್ ಅಲ್ಲಿ ಲೈವ್ ಅಲ್ಲಿ ಇದ್ದಾರೆ. ಇಲ್ಲಿ ಸುಮಾರು 67-68 ಜನ ಮಾಸ್ಟರ್ಸ್ ಇದ್ದಾರೆ. ಇದು ಇಷ್ಟಕ್ಕೆ ಸೀಮಿತ ಆಗಬಾರ್ದು. ಈ ಸಂಖ್ಯೆ ಇಷ್ಟಕ್ಕೆ ಸೀಮಿತ ಆಗಬಾರ್ದು. ಇದೊಂದು ಮಹಾ ಕ್ರಾಂತಿಯ ಹಾಗೆ ಬೆಳೆದು ಹೋಗಬೇಕು. ಇನ್ನು ನಿಮಗೆ ಯಾರೆಲ್ಲ ಗೊತ್ತಿದ್ದಾರೆ, ಯಾರೆಲ್ಲ ನಿಮಗೆ ನಿಮ್ಮ ಸಂಪರ್ಕದಲ್ಲಿದ್ದಾರೆ, ಅವರಿಗೆಲ್ಲ ತಿಳಿಸಿ, ಅವರು ಕೂಡ ಈ ಲಾಭವನ್ನ ಪಡೆಯಲಿ. ಆಯ್ತಾ ಅಂತ ಹೇಳ್ತಾ, ಎಲ್ಲೆಲ್ಲೋ ಹೋಗಿ ದುಡ್ಡು ಹಾಳು ಮಾಡಿಕೊಂಡು, ಸಮಯವನ್ನ ಹಾಳು ಮಾಡಿಕೊಂಡು, ಎಲ್ಲವನ್ನ ಹಾಳು ಮಾಡಿಕೊಂಡು ಜನ್ಮವನ್ನೇ ವ್ಯರ್ಥ ಮಾಡಿಕೊಳ್ಳುವುದಕ್ಕಿಂತಲೂ ಆ ಆತ್ಮಗಳು ಕೂಡ ಉನ್ನತಿಯನ್ನು ಹೊಂದಲಿ. ಆಯ್ತಾ? ಅದಕ್ಕಾಗಿಯೇ ನಮ್ಮೆಲ್ಲರ ಪ್ರಯತ್ನ. ಆಯ್ತಾ? ಒಳ್ಳೆಯದಾಗಲಿ ಎಲ್ಲರಿಗೂ. ಎಲ್ಲರೂ ಈ 48 ದಿನದ ಒಂದು ಮಂಡಲವನ್ನ ಕಂಪ್ಲೀಟ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಪರಿಪೂರ್ಣ ಜ್ಞಾನವನ್ನು ಹೊಂದಿ ಪೂರ್ಣಾತ್ಮರಾಗಿ ಅಂತ ಹೇಳ್ತಾ, ಇವತ್ತು ಸಮಯ ಆಗಿದೆ. ನಾವು ಇದು ಒಂದು ರೀತಿ ಇಂಟ್ರೊಡಕ್ಷನ್. ನಾಳೆಯಿಂದ ನಿಜವಾದ ಆತ್ಮಜ್ಞಾನ ಶುರುವಾಗ್ತದೆ. ಎಷ್ಟೋ ವಿಷಯಗಳು ನಿಮಗೆ ತಿಳಿಯದೇ ಇರುವ, ಇಷ್ಟು ವರ್ಷದಿಂದ ಧ್ಯಾನ ಮಾಡಿದೆ ನನಗೆ ಯಾರೂ ಹೇಳಲಿಲ್ಲ, ಎಷ್ಟೋ ಪುಸ್ತಕ ಓದಿದೆ, ಈ ಜ್ಞಾನ ನನಗೆ ಯಾರೂ ಹೇಳಲಿಲ್ಲ, ಅಯ್ಯೋ ಇಷ್ಟೆಲ್ಲ ಅಡಿಗಿದೆಯಾ ಈ ಜ್ಞಾನ,
ಅನ್ನುವ ಹಾಗೆ ನಿಮಗೆ ಆಶ್ಚರ್ಯ ಆಗುವಂತಹ ಜ್ಞಾನದ ತರಗತಿಗಳಿರ್ತವೆ. ಆಯ್ತಾ? ಎಲ್ಲರೂ ಅದನ್ನ ತಪ್ಪದೆ ಅಟೆಂಡ್ ಮಾಡಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಎಲ್ಲರೂ ನಿಮ್ಮ ದುಃಖದಿಂದ ಹೊರಗಡೆ ಬರುವಂತಾಗಲಿ. ಓಕೆ, ಯಾರಿಗಾದ್ರೂ ಏನಾದರೂ ಡೌಟ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ. ಆಮೇಲೆ ನಿದ್ದೆ ಬಂದ್ರೆ ಏನ್ ಮಾಡ್ಬೇಕು? ಇದು ಆ ದೊಡ್ಡ ಸಮಸ್ಯೆ ಅಲ್ಲ. ನಿದ್ದೆ ಬಂದ್ರೆ ನಿದ್ದೆಯನ್ನ ತಡಿಬಾರ್ದು. ಆಮೇಲೆ ಕಂಟ್ರೋಲ್ ಮಾಡಿ ಅದಕ್ಕೆ ಅಂತ 2-3 ಲೋಟ ಟೀ ಕುಡಿದು, ಕಾಫಿ ಕುಡಿದು, ಸ್ನಾನ ಮಾಡಿ, ಹೀಗೆ ಏನೇನೋ ಮಾಡಿ ಪ್ರಯತ್ನ ಮಾಡಬಾರ್ದು. ಮತ್ತೆ ನಿದ್ದೆ ಬಂತು ಅಂತ ಎದ್ದು ಹೋಗಿ ಮಲಗಬಾರ್ದು. ಮೊದಲು ಚೇರ್ ಮೇಲೆ, ಸೋಫಾ ಮೇಲೆ, ಸೋಫಾಗಳಿದ್ರೆ ಸೋಫಾ ಅಥವಾ ಚೇರ್ ಇದ್ರೆ ಚೇರ್ ಮೇಲೆ ಕುತ್ಕೊಳ್ಳಿ. ಪ್ಲಾಸ್ಟಿಕ್ ಚೇರು ಯಾವುದು ನಿಮಗೆ ಸ್ವಲ್ಪ ಅದು ಒತ್ತದ ಹಾಗೆ ಕಂಫರ್ಟೇಬಲ್ ಆಗಿ ಕುತ್ಕೊಂಡು ಧ್ಯಾನ ಮಾಡ್ತಾ ಇರ್ತೀರಿ. ಧ್ಯಾನ ಮಾಡ್ತಾ ಇರುವಾಗ ನಿದ್ದೆ ಬಂತು, ಏನ್ ಮಾಡೋದು? ಎದ್ದು ಹೋಗಿ ಮಲಗಬಾರ್ದು. ಮತ್ತೆ ಧ್ಯಾನದಲ್ಲೇ ನಿದ್ರೆಗೆ ಜಾರಬೇಕು. ಅದನ್ನ ಸುಷುಪ್ತ ಸ್ಥಿತಿ ಅಂತ ಕರಿತೀವಿ, ಅಥವಾ ಯೋಗ ನಿದ್ರಾ ಸ್ಥಿತಿ, ಸುಷುಪ್ತ. ಅದನ್ನೆಲ್ಲ ನಾವು ತರಗತಿಯಲ್ಲಿ ಹೇಳ್ತೇವೆ, ಅದು ಯಾಕೆ ಏನು ಅಂತ. ಆಯ್ತಾ? ಹಾಗೆ ಏನ್ ಮಾಡಿ, ಸುಷುಪ್ತ ಸ್ಥಿತಿ, ನಿದ್ದೆ ಬಂದ್ರೆ ಎದ್ದು ಹೋಗಿ ಮಲಗಬಾರದು. ನಿದ್ದೆ ಬಂತು ಅಂತ ನಿದ್ದೆಯನ್ನ ತಡೆಯಲೂಬಾರದು. ಏನ್ ಮಾಡ್ಬೇಕು? ಧ್ಯಾನದಲ್ಲೇ ನಿದ್ರೆಗೆ ಜಾರಬೇಕು. ಆಮೇಲೆ ನಿಮಗೆ ಅದು ಅಭ್ಯಾಸ ಆಗ್ತದೆ. ತುಂಬಾ ಕಷ್ಟ ಆಗ್ತಾ ಇದೆ, ಯಾರಿಗೆ ಕರ್ಮಗಳು ಜಾಸ್ತಿ ಇದೆ, ನಿಮ್ಮನ್ನು ರಾತ್ರಿ ಇಡೀ ಕುತ್ಕೊಳ್ಳೋಕೆ ಬಿಡೋಲ್ಲ, ಒದ್ದಾಡಿಸಿ ಬಿಡ್ತದೆ. ಕೆಲವರಿಗೆ ಬೆಂಕಿ ಬಿದ್ದ ಆಗ್ತದೆ, ಸಾಕೋ ಅನಿಸ್ಬಿಡ್ತದೆ, ಹಾಗಿರ್ತದೆ. ಹಾಗಾದರೂ ಕೂಡ ನಾವು ಹಠ ಬಿಡಬಾರ್ದು. ಮನಸ್ಸು ಗಟ್ಟಿ ಇದ್ರೆ ಮಾತ್ರ ಅದನ್ನು ಸಾಗಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಮನಸ್ಸು ಗಟ್ಟಿ ಇದೆ. ಯಾಕೆಂದ್ರೆ ಇದೆಲ್ಲ ನಮಗೆ ಅನುಭವಗಳು. ಕೆಲವರು ನಮಗೆ ಹೇಳ್ತಾರೆ, ಫೀಡ್ಬ್ಯಾಕ್ ಫೋನ್ ಮಾಡಿ, ಗುರುಗಳೇ ನನಗೆ ಸಾಕಾಗ್ಬಿಡ್ತು, ನಿನ್ನೆ ರಾತ್ರಿ ಕುತ್ಕೊಂಡಿದ್ದೆ ನಾನು, ನನ್ನ ಜನ್ಮದಲ್ಲಿ ಇಷ್ಟು ನನಗೆ ಹಿಂಸೆ ಆಗಿರ್ಲಿಲ್ಲ, ಅಂದ್ರೆ ಇದರಲ್ಲಿ ಇಷ್ಟು ಶಕ್ತಿ ಇದೆ ಅಂತ ನನಗೆ ಗೊತ್ತಿರ್ಲಿಲ್ಲ ಅಂತ. ನನಗೂ ಅವಾಗ್ಲೇ ಗೊತ್ತಾಗಿದ್ದು, ರಾತ್ರಿ ಧ್ಯಾನದಲ್ಲಿ ಇಷ್ಟೆಲ್ಲ ಶಕ್ತಿ ಇದೆಯಾ ಅಂತ. ಬೆಂಕಿ ಬಿದ್ದಾಗ ಆಗ್ತಾ ಇತ್ತು ನನಗೆ ಅಂತ ಹೇಳಿ. ಇದು ಸುಮ್ಮನೆ ಉಪೇಕ್ಷೆಗೆ ನಾನು ಹೇಳ್ತಾ ಇಲ್ಲ, ಇದರ ಮಹತ್ವದ ಬಗ್ಗೆ ಹೇಳ್ತಾ ಇದ್ದೀನಿ. ಆಯ್ತಾ? ಹಾಗಾಗಿ ಎಲ್ಲರೂ ಪ್ರಯತ್ನ ಮಾಡಿ, ಒಳ್ಳೇದಾಗ್ಲಿ. ಯಾರಿಗಾದ್ರೂ ಏನಾದ್ರೂ ಡೌಟ್ಸ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ, ಇಲ್ಲಾಂದ್ರೆ ನಾವು ಧ್ಯಾನ ಶುರು ಮಾಡಿ. ಈಗ ಇಷ್ಟೊತ್ತರೆಗೂ ನಾನು ಹೇಳಿದ್ನಲ್ವ, ಇದು ಬಹಳ ಸಮರೈಸ್ ಮಾಡಿ ಹೇಳಿದ್ದೀನಿ, ನಾನು ತುಂಬಾ ಸಾರಾಂಶ ರೂಪದಲ್ಲಿ ಹೇಳಿದೆ. ಇದನ್ನ ನಾವು ಮುಂದಿನ ತರಗತಿಗಳಲ್ಲಿ ವಿಸ್ತಾರವಾಗಿ ಇದನ್ನ ಹೇಳ್ತೀವಿ. ಅಂದ್ರೆ ಒಂದು ಆತ್ಮ ಹೇಗೆ ಬರ್ತದೆ, ಏನೆಲ್ಲ ಪ್ರಯತ್ನ ಮಾಡ್ತದೆ, ಯಾವ ರೀತಿ ಜನ್ಮಗಳನ್ನು ತಗೊಳ್ತದೆ, ಅದು ಹೇಗೆ ಬೆಳೀತದೆ, ಮುಂದೆ ಯಾವ ರೀತಿ ಯಾವ್ಯಾವ ಸ್ಥಿತಿಯಲ್ಲಿ ಪರಮಾತ್ಮ ಅಂದ್ರೇನು, ಪರಬ್ರಹ್ಮ ಅಂದ್ರೆ ಏನು, ಆತ್ಮ ಅಂದ್ರೆ ಏನು, ನಾವೆಲ್ಲ ಯಾಕೆ ಹೀಗಿದ್ದೀವಿ, ನಾವೇನು, ಈ ತರ ನಮ್ಮಲ್ಲಿರುವ ಎಷ್ಟೋ ಪ್ರಶ್ನೆಗಳಿಗೆ ಇನ್ನು ಮುಂದೆ ಪ್ರತಿನಿತ್ಯದ ತರಗತಿಯಲ್ಲಿ ಉತ್ತರಗಳು ಸಿಗ್ತಾ ಹೋಗ್ತದೆ. ಮತ್ತೆ ನೀವು ಸುಮ್ಮನೆ ಪ್ರಶ್ನೆಗಳನ್ನು ಹಾಗೆ ಇಟ್ಕೊಂಡಿರ್ಬೇಕು, ಪ್ರಶ್ನೆ ಕೇಳಬಾರ್ದು, ಹಾಗೆ ಇಟ್ಕೊಂಡು ಹೋಗು. ಅದು ದಿನಕ್ಕೆ ತರಗತಿಯಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗ್ತದೆ. ಆಯ್ತಾ? ಒಂದೇ ದಿನ ಪ್ರಶ್ನೆ ಆದ್ರೆ ನಾವು ಮಾಡ್ಬೇಕಾದದ್ದು ಏನು ಅಂದ್ರೆ ಶ್ರದ್ಧೆಯಿಂದ ಪ್ರತಿನಿತ್ಯ ತರಗತಿಗೆ ಅಟೆಂಡ್ ಮಾಡಬೇಕು. ಅದು ಬಹಳ ಮುಖ್ಯ. ಆಯ್ತಾ? ಓಕೆ, ಯಾರು ಕಂಪ್ಲೀಟ್ ಮಾಡ್ತಾರೆ, ಆಯ್ತಾ, ಅವರಿಗೆ ನಾವು ನಮ್ಮ ಒಂದು ಕಡೆಯಿಂದ ಅವರಿಗೆ ಸರ್ಟಿಫಿಕೇಟ್ ಅನ್ನು ಕೂಡ ನಾವು ಇಶ್ಯೂ ಮಾಡ್ತೀವಿ. ನಂತರ ಅವರಿಗೆ ನಾವು ನೆಕ್ಸ್ಟ್ 24-25 ಜುಲೈ 24, 25, 26 ಬಾಗಲಕೋಟೆಯಲ್ಲಿ ಧ್ಯಾನ ಮಹಾಯಜ್ಞ 9 ನಡೀತಾ ಇದೆ. ಅದರಲ್ಲಿ ಅವರಿಗೆ ನಾವು ಆ ಸರ್ಟಿಫಿಕೇಟ್ ಅನ್ನು ನೀಡಿ ಸನ್ಮಾನ ಮಾಡಿ ಮತ್ತೆ ಅವರಿಗೆ ಬಹುಮಾನಗಳನ್ನು ಕೂಡ ಕೊಡ್ತೇವೆ. ಆಯ್ತಾ? ಇಷ್ಟೆಲ್ಲ ಇರ್ತದೆ. ಆಮೇಲೆ ನೀವು ಇದೆಲ್ಲ ಬರೀ ಒಂದು ಏನೋ ಇದಷ್ಟೇ, ಆದ್ರೆ ಇದರಿಂದ ನಿಮ್ಮ ಆತ್ಮ ಉನ್ನತಿ ಆಗ್ತದೆ ಅಷ್ಟೇ, ಮತ್ತೆ ಇನ್ನೇನಿಲ್ಲ. ಇದೆಲ್ಲ ಒಂದು ರೀತಿ ಪ್ರೋತ್ಸಾಹ ಅಷ್ಟೇ, ಅದಕ್ಕಾಗಿ ಮಾಡೋದು ಅಂತಲ್ಲ, ಅವರಿಗೊಂದು ಪ್ರೇರಣೆ ಸಿಗಲಿ ಅಂತ. ಹಾಗಾಗಿ ಆಮೇಲೆ ನೆಕ್ಸ್ಟ್ ನಾವು 5 ದಿವಸದ ಬ್ಲೈಂಡ್ ಫೋಲ್ಡ್ ಮೆಡಿಟೇಷನ್ ಸಾಧನೆ ನಡೀತದೆ. ಅದಕ್ಕೆ ಇವರಿಗೆ ಅವಕಾಶ ಇರ್ತದೆ, ಬೇರೆಯವರಿಗೆ ಅವಕಾಶ ಇರೋದಿಲ್ಲ. ಇಲ್ಲಿ ಸಾಧನೆ ಮಾಡಿದವರಿಗೆ ನಮ್ಮ ಲೈವ್ ಕ್ಲಾಸ್ ಅಲ್ಲಿ ಬ್ಲೈಂಡ್ ಫೋಲ್ಡ್ ಮೆಡಿಟೇಷನ್ ಅಂದ್ರೆ ಕಣ್ಣಿಗೆ ಬಟ್ಟೆ ಕಟ್ಟಿ 5 ದಿನಗಳ ಕಾಲ ಸಾಧನೆ ಇರ್ತದೆ. ಅದರಲ್ಲಿ ಅವಕಾಶ ಇಲ್ಲಿ ಯಾರು ಸಾಧಿಸ್ತಾರೆ ಅವರಿಗೆ ಮಾತ್ರ ಇರ್ತದೆ. ಇದಾದ್ಮೇಲೆ ಇನ್ನೊಂದು ಮಂಡಲ ನಾವು ಕಂಡಕ್ಟ್ ಮಾಡ್ತೀವಿ ಆನ್ಲೈನ್ ಅಲ್ಲಿ. ಈ 2 ಮಂಡಲದಲ್ಲಿ ಯಾರು ಕಂಪ್ಲೀಟ್ ಮಾಡಿರ್ತಾರೆ ಮತ್ತೆ 5 ದಿನದ ನಮ್ಮ ಧ್ಯಾನ ಯಜ್ಞದಲ್ಲಿ ಅಂದ್ರೆ ಬ್ಲೈಂಡ್ ಫೋಲ್ಡ್ ಮೆಡಿಟೇಷನ್ ಅಲ್ಲಿ ಯಾರು 5 ದಿನ ಕೂತ್ಕೊಳ್ಳಿಕ್ಕೆ ಅರ್ಹತೆಯನ್ನು ಅಂದ್ರೆ ಅವರಿಗೆ ಒಂದು ಕೆಪಾಸಿಟಿ ಇರ್ತದೆ, ಅವರಿಗೆ ಮಾತ್ರ ಅಲ್ಲಿ ಅವಕಾಶ ಇರ್ತದೆ. ಆಯ್ತಾ?
ಓಕೆ ಮಾಸ್ಟರ್ಸ್, ನಾಳೆಯಿಂದ ಬೇರೆಯವರಿಗೂ ತಿಳಿಸಿ. ಎಲ್ಲರನ್ನೂ ಈ ಸತ್ಯ ಮಾರ್ಗದ ಕಡೆಗೆ ಕರ್ಕೊಂಡು ಬನ್ನಿ. ಯಾಕೆಂದ್ರೆ ನಮ್ಮ ಉದ್ದೇಶವೂ ಅಷ್ಟೇ. ಇಡೀ ಕರ್ನಾಟಕದಾದ್ಯಂತ ಈ ಸತ್ಯ ಮಾರ್ಗವೇ ವಿಜೃಂಭಿಸಬೇಕು. ಯಾರೆಲ್ಲ ಅಸತ್ಯವನ್ನ ಆಶ್ರಯಿಸಿ ವಿಭಿನ್ನವಾದ ರೀತಿಯಲ್ಲಿ ತಮ್ಮ ಸಮಯವನ್ನ, ದುಡ್ಡನ್ನ, ಜನ್ಮವನ್ನ ಹಾಳು ಮಾಡ್ಕೊತಾ ಇದ್ದಾರೋ ಅವರೆಲ್ಲರಿಗೂ ಜಾಗೃತಿ ಮೂಡಿಸಿ ಈ ಸತ್ಯ ಮಾರ್ಗದ ಕಡೆಗೆ ಕರ್ಕೊಂಡು ಬರಬೇಕು ಅನ್ನೋದೇ ನಮ್ಮ ಆಶಯ. ಅದಕ್ಕೆ ನಾವು ತಿಂಗಳಿಗೆ ಒಂದು ಧ್ಯಾನ ಯಜ್ಞ ಮಾಡಿದರೆ ಸಾಕಾಗಲ್ಲ, 2-3 ಆದ್ರೂ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಅಂತ ಹೇಳಿ ಬೇಡಿಕೆಗಳು ಬರ್ತಾ ಇದೆ. ಆಯ್ತಾ, ಇನ್ನು ಮುಂದೆ ಆ ರೀತಿಯಾಗಿ ನಾವು ಎಲ್ಲರೂ ಹೋಗೋಣ. ಓಕೆ ಮಾಸ್ಟರ್ಸ್, ಈಗ ಎಲ್ಲರೂ ಧ್ಯಾನ ಸ್ಥಿತಿಯಲ್ಲಿ ಕೂತ್ಕೊಳ್ಳಿ. ವಿಡಿಯೋ ಆನ್ ಇರೋದು ಇವಾಗೇನು ಕಂಪಲ್ಸರಿ ಇಲ್ಲ. ನಿಮಗೆ ಸಾಧ್ಯವಾದರೆ ವಿಡಿಯೋ ಆನ್ ಮಾಡಿ ಕೂತ್ಕೊಳ್ಳಿ. ಇಲ್ಲ ಅಂದ್ರೆ ವಿಡಿಯೋ ಆಫ್ ಆದ್ರೂ ಪರವಾಗಿಲ್ಲ. ಅಂದ್ರೆ ಜೂಮಿಗೆ ಜಾಯ್ನ್ ಆಗಿರಿ. ಜೂಮಲ್ಲಿ ನಿಮಗೆ ನೆಟ್ವರ್ಕ್ ಸಮಸ್ಯೆ ಇದೆ, ಇನ್ನೇನೋ ಸಮಸ್ಯೆ ಇದೆ ಅಂದ್ರೆ ಅಟ್ಲೀಸ್ಟ್ ಯೂಟ್ಯೂಬಲ್ಲಿ ಲೈವ್ ಬರ್ತಾ ಇದೆ. ಯೂಟ್ಯೂಬಲ್ಲಿ ಲೈವ್ ಬೆಳಗ್ಗೆವರೆಗೂ ಬರ್ತದೆ, ಅದರಲ್ಲಾದ್ರೂ ಜಾಯ್ನ್ ಆಗಿ. ಯೂಟ್ಯೂಬಲ್ಲಾದ್ರೂ ಇರಬೇಕು, ಇಲ್ಲ ಜೂಮಲ್ಲಾದ್ರೂ ಇರಬೇಕು, ಎರಡರಲ್ಲಿ ಒಂದ್ ಕಡೆನಾದ್ರೂ ಇರಬೇಕು. ಆ ಒಂದು ಎನರ್ಜಿಗೆ ನಾವು ಕನೆಕ್ಟ್ ಆಗಿ ಇದ್ದಾಗ್ತದೆ. ಆಯ್ತಾ? ನೋಡಿ, ಈ 48 ದಿವಸ ನೀವು ಶ್ರದ್ಧೆಯಿಂದ ಭಾಗವಹಿಸಿದ್ರೆ ನಿಮ್ಮ ಆತ್ಮದ ಉನ್ನತಿ ಆಗ್ತದೆ. ಇಲ್ಲ ಅಂದ್ರೆ ನಿಮ್ಮ ಆತ್ಮವನ್ನ ಹತ್ಯೆ ಮಾಡಿದವರು ನೀವೇ ಆಗ್ಬಿಡ್ತೀರಿ. ಅಂದ್ರೆ ಆತ್ಮ ಹಂತಕರಾಗ್ತೀವಿ. ಅಶ್ರದ್ಧೆಯನ್ನ ತೋರಿಸಿದ್ವಿ ಅಂತ ಆದ್ರೆ ಇನ್ನೇನೋ ಕಾರಣ ಹೇಳಿ ತಪ್ಪಿಸಿಕೊಂಡ್ರೆ. ಅದಕ್ಕೆ ನಮ್ಮ ಹತ್ರ ಪುಸ್ತಕನೇ ಇದೆ, ನಮ್ಮ ಗುರುಗಳು ಬರೆದಿದ್ದ ಆತ್ಮ ಹಂತಕರೆಂದರೆ ಯಾರು ಅಂತ. ಆಯ್ತಾ? ಓಕೆ, ನಾವು ಆತ್ಮ ಹಂತಕರಾಗುವುದು ಬೇಡ. ಇವತ್ತಿನ ಜ್ಞಾನ ಬರೀ ಇಂಟ್ರೊಡಕ್ಷನ್ ಅಷ್ಟೇ, ಅಂದ್ರೆ ಮಹತ್ವ. वीडियोस बनाने हैं, फिल्मोरा है ना।